ಮುಂಜಾನೆ ಶುಭೋದಯಗಳು ವಿದ್ಯಾರ್ಥಿಗಳೇ. ಕಳೆದ ಕ್ಲಾಸ್ನಲ್ಲಿ ನಿಮಗೆ ಕನ್ನಡ ಮೌಲ್ವಿ ಅನ್ನುವಂತಹ ಒಂದು ಪ್ರಬಂಧವನ್ನ ನಾನು ಮಾಡ್ತಾ ಇದ್ದೆ. ಅದನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂಥದ್ದು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಮಡಿಕೇರಿಗೆ ಹೋದಾಗ ಅಲ್ಲಿ ಒಂದು ಸುಂದರವಾದ ತಮಗೆ ಆದ ಅನುಭವವನ್ನ ಹೇಳುವಂತಹ ವಿಚಾರ ವಸ್ತು ಈ ಪ್ರಬಂಧದಲ್ಲಿ ಇರತಕ್ಕಂಥದ್ದು. ಅಲ್ಲಿ ಅವರು ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂತಹ ವೇಳೆಯಲ್ಲಿ ಹಿರಿಯ ಕಿರಿಯ ಮುಸಲ್ಮಾನ್ ವ್ಯಕ್ತಿಗಳು ಹತ್ತಿರ್ತಕ್ಕಂಥದ್ದು, ಆಮೇಲೆ ಅಲ್ಲಿ ತಿರುವುಗಳು, ಅಲ್ಲಿ ಬೆಟ್ಟ ಗುಡ್ಡ, ಒಂದು ಸುಂದರವಾದ ಒಂದು ಪರಿಸರದ ಸವಿಯನ್ನ ಆಹ್ಲಾದವನ್ನ ಅವರು ಅನುಭವಿಸಿರ್ತಕ್ಕಂತಹ ವಿಚಾರವನ್ನ ಹೇಳಿದ್ರು. ಮತ್ತೆ ಒಬ್ಬ ಮುಸಲ್ಮಾನ್ ಮೌಲ್ವಿಯ ಅಂತೆ ಇರುವ, ಅಂದ್ರೆ ಮೌಲ್ವಿ ಅಂದ್ರೆ ಗುರು, ಆ ಮುಸಲ್ಮಾನ್ ವ್ಯಕ್ತಿಯ ಕೈಯಲ್ಲಿ ಇರುವಂತಹ ಆ ಕನ್ನಡ ಪುಸ್ತಕವನ್ನು ನೋಡಿ ಬಹಳಷ್ಟು ಆಶ್ಚರ್ಯ ಆಗುತ್ತೆ. ಒಬ್ಬ ಮುಸಲ್ಮಾನ್ ಮೌಲ್ವಿಯ ಕೈಯಲ್ಲಿ ಕನ್ನಡ ಭಾರತ ಅಂದ್ರೆ ಕುಮಾರವ್ಯಾಸ ಭಾರತ ಪುಸ್ತಕವನ್ನು ನೋಡಿ ಬಹಳ ಆಶ್ಚರ್ಯ. ಯಾಕಂದ್ರೆ ಇವತ್ತಿನ ದಿವಸ ಧರ್ಮ, ಜಾತಿ, ಆಮೇಲೆ ಭಾಷೆ, ಇವೆಲ್ಲ ಭೇದದ ನೀತಿಯಲ್ಲಿ ನಾವು ಅಂತಃಕಲಹವನ್ನ ಮಾಡ್ಕೊಳ್ತಾ ಇದ್ದೇವೆ, ವೈಮನಸ್ಸನ್ನ ಅನುಭವಿಸ್ತಾ ಇದ್ದೇವೆ. ಇಂತಹ ದಿನಮಾನಗಳಲ್ಲೂ ಅವರ ಕೈಯಲ್ಲಿ ನಾನು ಕುಮಾರವ್ಯಾಸ ಭಾರತವಂದ ಪುಸ್ತಕವನ್ನು ನೋಡಿದ್ನಲ್ಲ, ಅವರನ್ನು ಹೇಗಾದ್ರೂ ಮಾಡಿ ಹೋಗಿ ಮಾತಾಡಿಸ್ಬೇಕು ಅಂತೇಳಿ ಲೇಖಕರು ಅವ್ರ ಹತ್ರ ಬರ್ತಾರೆ. ಬಂದು, ಯಾಕಂದ್ರೆ ಅಷ್ಟರ ವೇಳೆಗಾಗಲೇ ಅವರು ಕುಮಾರವ್ಯಾಸ ಭಾರತದ ಪದ್ಯಗಳನ್ನ ರಾಗವಾಗಿ ಹಾಡ್ತಕ್ಕಂಥದ್ದನ್ನ ಅವರು ನೋಡ್ತಾರೆ. ಅವ್ರು ಹೇಳ್ತಾರೆ, ಇದೊಂದು ಪರ್ವದಲ್ಲಿ ಬರ್ತಕ್ಕಂತಹ ಕವನಗಳಾಗಿದಾವಲ್ಲ, ಪದ್ಯಗಳಾಗಿದಾವಲ್ಲ, ಎಷ್ಟು ಸುಂದರವಾಗಿ ಹಾಡ್ತಾ ಇದ್ದಾರಲ್ಲ, ಇದನ್ನೆಲ್ಲ ಗಮನಿಸಿ ನಿಮ್ಗೆ ಕನ್ನಡ ಬರುತ್ತಾ, ನೀವೇನ್ ಮಾಡ್ತೀರಿ, ಇದೆಲ್ಲ ವಿಚಾರಗಳನ್ನ ಲೇಖಕರು ಆ ಹಿರಿಯ ಮುಸಲ್ಮಾನ್ ವ್ಯಕ್ತಿಯ ಕಡೆಯಿಂದ ಅವರು ಕೇಳುವ ಕುತೂಹಲ. ಅವ್ರು ಹೇಳ್ತಾರೆ, ನಾನು ಕಲಿತಿದ್ದು ಕನ್ನಡ, ಕಲಿಸಿದ್ದು ಕೂಡ ಕನ್ನಡನೇ. ಅವರು ಒಂದ್ ಕಡೆ ಹೇಳ್ತಾರೆ, ನಾನು ಪ್ರೈಮರಿ ಶಾಲಾ ಶಿಕ್ಷಕ ವೃತ್ತಿಯಲ್ಲಿ ನಾನು ರಿಟೈರ್ಡ್ ಆಗಿದ್ದೀನಿ. ಇವಾಗ ನಾನು ಕಲಿತಿದ್ದು ಉರ್ದು, ಕಲಿಸಿದ್ದು ಕನ್ನಡ ಆಗಿದೆ. ಅಂದ್ರೆ ಯಾವುದೇ, ಅವರು ಹೇಳ್ತಾರೆ ಮದ್ರಾಸ್ ಸರ್ಕಾರ ಇತ್ತವತ್ತು, ಅವಾಗ ಅವರು ಮದ್ರಾಸ್ಗೆ ಹೋದಾಗ ಉರ್ದು ಶಿಕ್ಷಕರ ಟ್ರೈನಿಂಗ್ ಪಡಿಲಿಕ್ಕೆ ಹೋಗಿರ್ತಾರೆ. ಅಲ್ಲೇ ಪ್ರಿನ್ಸಿಪಾಲ್ರು ಕೂಡ ಇವರ ಸಣ್ಣ ವಯಸ್ಸಿನ ಹುಡುಗ, ನಿನಗೆ ಶಿಕ್ಷಕರಿಗೆ ಕೊಡಬೇಕಾಗಿರ್ತಕ್ಕಂತಹ ಟ್ರೈನಿಂಗ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನನಗೆ ಕಲಿಸಿದ ಗುರುಗಳೇ ಮತ್ತು ನಮ್ಮ ಸರ್ಕಾರ ನನ್ನನ್ನು, ನಮ್ಮ ವಿದ್ಯಾ ಇಲಾಖೆ ಆರಿಸಿ ನನ್ನನ್ನು ಕಳಿಸಿದೆ. ನನ್ನನ್ನು ನೀವು ಪರೀಕ್ಷೆ ಮಾಡಿ ನನ್ನ ಅರ್ಹನಾಗಿದ್ದೇನೆ ಅನ್ನುವಂಥದ್ದು ನಿಮ್ಗೆ ಏನಾದ್ರು ಗೊತ್ತಾದ್ರೆ ನನ್ನನ್ನು ನೀವು ಟ್ರೈನಿಂಗಿಗೋಸ್ಕರ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಪ್ರಿನ್ಸಿಪಾಲ್ರು ಈ ಚಿಕ್ಕ ಹುಡುಗನಂದ್ರೆ ಮೌಲ್ವಿ, ಚಿಕ್ಕವನಿದ್ದಾಗ ಹುಸೈನ್ ಅಂತ ಇವರ ಹೆಸರು, ಅವನಿಗೆ ಎಲ್ಲಾ ರೀತಿ ಪರೀಕ್ಷೆಯನ್ನು ಮಾಡಿದಾಗ ಇವರಿಗೆ ಅರ್ಹತೆ ಇದೆ ಅನ್ನುವಂಥದ್ದು ಗೊತ್ತಾದಾಗ ಒಬ್ಬ ಶಿಕ್ಷಕನಿಗೆ ಕೊಡಬೇಕಾಗಿರ್ತಕ್ಕಂತಹ ಟ್ರೈನಿಂಗ್ ಅನ್ನ ಆ ಚಿಕ್ಕವನಿರ್ತಕ್ಕಂತಹ ಸಂದರ್ಭದಲ್ಲಿ ಹುಸೈನ್, ಅದೇ ಆ ಹಿರಿಯ ಮುಸಲ್ಮಾನ್ ವ್ಯಕ್ತಿಗೆ ಆ ಶಿಕ್ಷಕರ ಟ್ರೈನಿಂಗ್ ಅನ್ನ ಕೊಟ್ಟು ಕಳಿಸ್ತಾರೆ. ಆಗ ಅವರೊಂದು ಊರಿಗೆ ಅಪಾಯಿಂಟ್ ಆಗ್ತಾರೆ. ಆ ಊರಿನಲ್ಲಿ ಅಪಾಯಿಂಟ್ ಆಗಿ ಹೋದಾಗ, ಅಂದ್ರೆ ಅವರು ಉದ್ಯೋಗಕ್ಕಾಗಿ ಸರ್ಕಾರ ಅವರನ್ನ ಶಿಕ್ಷಕನಾಗಿ ನೇಮಿಸಿ ಹೋಗಿರ್ತಕ್ಕಂಥ ಸ್ಕೂಲಿನಲ್ಲಿ ಎರಡೇ ವ್ಯಕ್ತಿಗಳು ಉರ್ದುವನ್ನ ಕಲಿತಕ್ಕಂಥವ್ರು, ಮಿಕ್ಕವರೆಲ್ಲ ಕನ್ನಡವನ್ನ ಕಲಿತಕ್ಕಂಥವ್ರು. ಅವ್ರ ಹಿಂದ್ಗಡೆ ಹೇಳಿದ್ರು, ನಾನು 3ನೇ ಫಾರಂನಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾನು ಕನ್ನಡವನ್ನ ಅಧ್ಯಯನ ಮಾಡಿದ್ದೆ. ನನಗೆ ಅಲ್ಲಿಂದ ಕನ್ನಡ ಇವತ್ತು 30 ವರ್ಷದ ನನ್ನ ವೃತ್ತಿಯ ಬದುಕನ್ನ ಏನ್ ಮಾಡ್ತು, ಬದಲಾಯಿಸ್ತು, ನಡೆಸ್ಕೊಂಡು ಬಂತು, ಮುಂದುವರಿಸ್ಕೊಂಡು ಬಂತು ಅನ್ನುವಂತಹ ವಿಷಯವನ್ನ ಹೆಮ್ಮೆಯಿಂದ ಆ ಹಿರಿಯ ಮುಸಲ್ಮಾನ್ ವ್ಯಕ್ತಿ ಹೇಳ್ತಕ್ಕಂಥದ್ದು. ಅದಕ್ಕೆ ಆ ಸ್ಕೂಲ್ನಲ್ಲಿ 2 ಉರ್ದು ವಿದ್ಯಾರ್ಥಿಗಳಿಗೆ ಅವರು ಉರ್ದುವನ್ನು ಹೇಳ್ಕೊಳ್ತಾ ಇದ್ರು. ಮಿಕ್ಕೆಲ್ಲ ಸಮಯದಲ್ಲಿ ಕನ್ನಡ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂತಹ ಮಕ್ಕಳಿಗೆ ಕನ್ನಡದಲ್ಲಿ ಬೋಧನೆಯನ್ನ ಮಾಡ್ತಾ ಇದ್ರು. ಒಂದು ದಿವಸ ಏನಾಯ್ತು ಅಂತಂದ್ರೆ, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅವರು ಶಾಲೆಗೆ ಆಗಮಿಸಿದಾಗ ಉರ್ದು ಕಲಿತಕ್ಕಂತಹ ಆ 2 ವಿದ್ಯಾರ್ಥಿಗಳು ಆಬ್ಸೆಂಟ್ ಆಗಿಟ್ಟಿರ್ತಾರೆ, ಅಂದ್ರೆ ಸ್ಕೂಲ್ಗೆ ಬಂದಿರೋದಿಲ್ಲ. ನೀವು ಅಸಡ್ಡೆ ತೋರಿಸಿದ್ದೀರಾ, ನೀವು ಉರ್ದುವನ್ನ ಕಲಿಸಿಲ್ಲ ಅಂತ ಹೇಳಿ ಅವರ ಮೇಲೆ ಅಪಾದನೆಯನ್ನ ಮಾಡಿ ಅಲಿಗೇಷನ್ ಟ್ರಾನ್ಸ್ಫರ್ ಅಂತ ಹೇಳಿ ಆ ಜಿಲ್ಲೆಯ ಕೊನೆಯ ಗಡಿಯ ಚಿಕ್ಕ ಹಳ್ಳಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಯಾರನ್ನ? ಈ ಹುಸೇನ್ ಅನ್ನೋರನ್ನ. ಯಾಕಂದ್ರೆ ಪ್ರೈಮರಿ ಶಾಲಾ ಶಿಕ್ಷಕರ ಸಂಬಳ ಅವತ್ತಿನ ದಿವಸ ಕಡಿಮೆಯಾಗಿತ್ತು. ಒಂದು ಹಳ್ಳಿಯಲ್ಲಿ ಅವರು ಶಿಕ್ಷಕನಾಗಿ ವೃತ್ತಿಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಾಲಗಳನ್ನು ಕೂಡ ಮಾಡಿರ್ತಾರೆ. ಅದನ್ನೆಲ್ಲ ತೀರಿಸಿ ಮತ್ತೊಂದು ಊರಿಗೆ ಟ್ರಾನ್ಸ್ಫರ್ ಆಗಿರುತ್ತಲ್ಲ, ಆ ಊರಿಗೆ ಬರುವಷ್ಟರಲ್ಲಿ ಅವರ ಕೈಯಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಕಾಸು ಕೂಡ ಏನಾಗಿತ್ತು, ಖರ್ಚಾಗಿ ಹೋಗಿತ್ತು.
ಮತ್ತೆ ಸರ್ಕಾರ ಅಲಿಗೇಷನ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅವರು ಭತ್ಯೆಯನ್ನ ಕೊಡ್ತಾರೆ, ಅಂದ್ರೆ ಅವರಿಗೆ ಪ್ರಯಾಣ ಭತ್ಯೆಯನ್ನ ಕೊಡ್ತಾರೆ. ಅದನ್ನು ಕೂಡ ಅವರಿಗೆ ಕೊಟ್ಟಿರೋದಿಲ್ಲ. ಹೀಗಾಗಿ ಅವರು ಸ್ವಲ್ಪ ಕಷ್ಟದಿಂದಲೇ ಅವ್ರೇನ್ ಮಾಡ್ತಾ ಇದ್ರು, ಜೀವನವನ್ನ ನಡೆಸಬೇಕಾದಂತಹ ಸಂದರ್ಭ ಬಂತು. ಅವ್ರು ಹೇಳ್ತಾರೆ, ಆ ವರ್ಗದಿಂದ ನನ್ನ ಆರ್ಥಿಕ ಸ್ಥಿತಿ ತುಂಬಾ ಹೀನವಾಯಿತು. ಶಿಕ್ಷೆ ಎಂದು ವರ್ಗ ಮಾಡಿದ್ದರಿಂದ ನನಗೆ ಪ್ರಯಾಣ ಭತ್ಯೆಯನ್ನು ಕೂಡ ಕೊಟ್ಟಿರಲಿಲ್ಲ. ಹಿಂದರ ಊರಿನಿಂದ ಹೊರಡುವಾಗ ಮಾಡಿದ ಸಾಲವನ್ನೆಲ್ಲ ತೀರಿಸಿ ಬಂದುದರಿಂದ ಹೊಸ ಊರಿನಲ್ಲಿ ಖರ್ಚಿಗೂ ಹಣವಿರಲಿಲ್ಲ. ಕೆಲವು ಉರ್ದು ಭಕ್ತರು ನಿನ್ನ ಕನ್ನಡ ಕಲಿಸ್ತಾ ಇದೆಯಲ್ಲ, ಅದಕ್ಕೆ ನಿನಗೆ ಈ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಅವರನ್ನು ಹಂಗಿಸಿ ಮಾತಾಡ್ತಾ ಇದ್ರು. ಅದರಿಂದ ಅವರು ವಿಚಾರ ಮಾಡ್ತಾರೆ, ನಾನು ಇಷ್ಟೊಂದು ಕಷ್ಟವನ್ನ ಪಡಬೇಕಾಗಿತ್ತ? ಯಾಕಂದ್ರೆ ಅವರಿಗೆ ಬರ್ತಕ್ಕಂಥದ್ದು ಸಂಬಳ ಕೇವಲ 20 ರೂಪಾಯಿ ಇತ್ತು. ಆದ್ರೆ ನನಗೆ ಈ ಕಷ್ಟದಿಂದ ಪಾರಾಗ್ಲಿಕ್ಕೆ ಒಂದೇ ಉಪಾಯ ಅಂತ ಹೇಳಿ 4 ಆಣೆ ಪಾಷಾಣ ತಂದು ನಾವೆಲ್ಲ, ನನ್ನ ಹೆಂಡತಿ ಮಕ್ಕಳು ನಾನು ಅದನ್ನ ಪಾಷಾಣ ತಿಂದು ಸತ್ ಬಿಟ್ರೆ ನಮ್ಮ ಕಷ್ಟವನ್ನ ಮಾಯ ಆಗ್ಬಿಡುತ್ತೆ ಅಂತ ನಿರ್ಧಾರ ಮಾಡ್ಕೊಳ್ತಾರೆ. ಪಾಷಾಣ ತರ್ತಾರೆ. ಅವರು ಕುಡಿಬೇಕು ಅಂತ ನಿರ್ಧಾರ ಮಾಡಿರ್ತಾರಲ್ಲ, ಅವರ ಹೆಂಡತಿ ಬಂದು ಅವ್ರಿಗೆ ಕೈ ಹಿಡಿದು ಹೇಳ್ತಾಳೆ, ನನ್ನ ಮಾಂಗಲ್ಯವನ್ನ ಉಳಿಸ್ಕೊಡಿ. ಯಾಕಂದ್ರೆ ನಿಮಗೆ ಕಷ್ಟ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬರುತ್ತೆ. ಆ ಕಷ್ಟವನ್ನ ಎದುರಿಸಿರ್ತಕ್ಕಂತಹ ಶಕ್ತಿಯನ್ನ ನಾವುಗಳೆಲ್ಲ ಪಡ್ಕೊಳ್ಬೇಕಾಗುತ್ತೆ. ಆ ವಿಚಾರವನ್ನ ಅಂದ್ರೆ ಈ ಹಿರಿಯ ಮುಸಲ್ಮಾನ್ ವ್ಯಕ್ತಿಯ ಹೆಂಡತಿ ಹೇಳಿದಾಗ, ತಗೊಳ್ಳಿ, ನನಗೆ ನೀವೇ ಕಟ್ಟಿರ್ತಕ್ಕಂತಹ ಈ ಮಾಂಗಲ್ಯವನ್ನ ತಗೊಂಡು ಹೋಗಿ ಅದರಿಂದ ಬಂದ ಹಣದಿಂದ ನಾವು ಲಾಡಿಯನ್ನ ಮಾಡೋಣ. ನಿಮ್ಗೆ ಹೇಳಿದೆ, ಪ್ರಬಂಧಕಾರ ಸಮಯ ಸಿಕ್ಕಾಗೆಲ್ಲ ಗಾಂಧಿಯ ತತ್ವ ವಿಚಾರಗಳನ್ನ ತಮ್ಮ ಪ್ರಬಂಧದಲ್ಲಿ ಅಳವಡಿಸಿಕೊಳ್ತಾರೆ ಅನ್ನೋದಕ್ಕೆ ಈ ಒಂದು ಸಂದರ್ಭ ಕೂಡ ಕಾರಣೀಭೂತ ಆಗಿದೆ. ಅವ್ರು ಹೇಳ್ತಾರೆ, ಈ ಮಾಂಗಲ್ಯ ತೆಗೆದುಕೊಂಡು ಹೋಗಿ ನೂಲನ್ನ ತಗೊಂಡು ಬನ್ನಿ, ಲಾಡಿ ನೇಯೋಣ. ಅದರಿಂದ ನಮ್ಮ ಸ್ವಲ್ಪವಾದರೂ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ, ಸುಧಾರಿಸುತ್ತೆ ಅಂತ ಹೇಳಿ ಸಮಾಧಾನದ ಮಾತನ್ನ ಹೇಳ್ತಾರೆ. ಯಾಕಂತಂದ್ರೆ ಅವರ ಗಂಡ ಇದ್ರೆ ನಾವೆಲ್ಲರೂ ನೆಮ್ಮದಿಯಿಂದ ಬದುಕಬಹುದು. ಮಾಂಗಲ್ಯ ಇದ್ರೆ ಹೋದ್ರೂ ಕೂಡ ಮತ್ತೆ ಇನ್ನು ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿದ ನಂತರ ಮತ್ತೊಂದು ಮಾಂಗಲ್ಯವನ್ನ ಹಾಕೊಳ್ಬಹುದಲ್ಲ ಅಂತ ಧೈರ್ಯದಿಂದ ಹೇಳಿ ಅವರು ತಮ್ಮ ಅಂದ್ರೆ ಆ ಹಿರಿಯ ಮುಸಲ್ಮಾನ್ ವ್ಯಕ್ತಿ ಹೆಂಡತಿ ತಮ್ಮ ಮಾಂಗಲ್ಯವನ್ನ ಮೇಷ್ಟ್ರ ಕೈಗೆ ಕೊಡ್ತಾರೆ. ಅವರು ಮಾರ್ತಾರೆ. ಮಾರಿದಾಗ ಅವರಿಗೆ 20 ರೂಪಾಯಿ ದುಡ್ಡು ಸಿಗುತ್ತೆ. ಅದರಿಂದ ನೂಲನ್ನ ತಗೊಂಡ್ ಬರ್ತಾರೆ, ಲಾಡಿಯನ್ನ ನೇಯ್ತಾರೆ. ಅವರಿಗೆ ಸಂಬಳ ಎಷ್ಟಿತ್ತು? 20 ರೂಪಾಯಿ ಇತ್ತು. ಈಗ ಲಾಡಿ ನೇಯೋದ್ರಿಂದ ತಿಂಗಳಿಗೆ ಎಷ್ಟು ಆದಾಯ ಬರ್ತಾ ಇದೆ ಅವರಿಗೆ? 10 ರೂಪಾಯಿ. ಅಂದ್ರೆ 10 ರೂಪಾಯಿ ಎಕ್ಸ್ಟ್ರಾ ಆಡ್ ಆಯ್ತಲ್ವಾ. ಅವರ ಆರ್ಥಿಕ ಸ್ಥಿತಿ ಏನಾಯ್ತು, ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತು. ಹೀಗೆ ಅವರ ಜೀವನ ಸ್ವಲ್ಪ ಮಟ್ಟಿಗೆ ಮುನ್ನಡೆಸಲಿಕ್ಕೆ, ಸ್ವಲ್ಪ ಕಷ್ಟದಿಂದ ಪಾರಾಗಲಿಕ್ಕೆ ಈ ನೂಲುವಿಕೆಯಿಂದ ಸಹಕಾರಿ ಆಯ್ತು ಅನ್ನುವಂತಹ ವಿಚಾರವನ್ನ ಇಲ್ಲಿ ಈ ಪ್ರಬಂಧಕಾರ ಹೇಳಿತಾ ಇದ್ದಾರೆ. ನಾನು ಭಾರತ ಕತೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ? ನಿಮ್ಮ ಧರ್ಮ ನಂಬಿಕೆಗೆ ವಿರೋಧವಾದುದು ಅದರಲ್ಲಿ ಏನೂ ಇಲ್ಲವೇ ಎಂದು ಕೇಳಿದೆ. ಸಾಹೇಬರು, ಇದು ಧರ್ಮದ ಕತೆ. ಎಲ್ಲಾ ಮತಗಳಲ್ಲಿಯೂ ವ್ಯಾಸಂಗ ಮಾಡಬೇಕು, ಎಲ್ಲಾ ಮತಗಳು ಇರಬೇಕು. ಇಲ್ದಿದ್ರೆ ಜಗತ್ತು ರಸಹೀನವಾಗುತ್ತದೆ. ಉದ್ಯಾನದಲ್ಲಿ ನಾನಾ ಬಗೆಯ ಹೂಗಳಿರಬೇಕು. ಒಂದೇ ಬಗೆಯ ಹೂ ಎಲ್ಲೆಲ್ಲಿಯೂ ಇದ್ದರೆ ಸ್ವಾರಸ್ಯವಿಲ್ಲ. ಎಲ್ಲಾ ಮತಗಳಲ್ಲಿ ಉದಾತ್ತ ತತ್ವಗಳಿವೆ. ನಾನು ಭಾರತ, ರಾಮಾಯಣ, ಭಗವದ್ಗೀತೆ, ಕುರಾನ್ ಎಲ್ಲವನ್ನ ಓದಿದ್ದೇನೆ. ಎಲ್ಲ ಹೇಳುವುದು ಒಂದೇ, ಮನುಷ್ಯ ಒಳ್ಳೆಯವನಾಗಿರ್ಬೇಕು ಎಂದರು. ಅವ್ರು ಹೇಳ್ತಾರೆ, ನೀವು ಮುಸಲ್ಮಾನರು, ನೀವು ಕುಮಾರವ್ಯಾಸ ಭಾರತ ಕಥೆಯನ್ನು ಓದ್ತಾ ಇದ್ದೀರಲ್ಲ, ನಿಮ್ಗೆ ಸಂಪೂರ್ಣವಾಗಿ ಈ ಕತೆ, ಈ ಪುಸ್ತಕ ನಿಮ್ಗೆ ಒಪ್ತಾ ಇದೆಯಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಮ್ಮ ಧರ್ಮದ ನಂಬಿಕೆಗೆ ವಿರೋಧವಾಗಿರ್ತಕ್ಕಂಥದ್ದು ಈ ಸಮಾಜದಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಯಾವ ಧರ್ಮೀಯನಾಗಿದ್ರೂ ಕೂಡ ಚಿಂತೆ ಇಲ್ಲ, ಯಾವ ಧರ್ಮದ ಗ್ರಂಥವನ್ನು ಓದಿದ್ರು ಅದಕ್ಕೆ ಯಾವುದೇ ರೀತಿಯ ವಿರೋಧಾಭಾಸವಾದ ವಿಚಾರಗಳು ವ್ಯಕ್ತ ಆಗೋದಿಲ್ಲ ಅಂತ ಸಾಹೇಬರು ಹೇಳ್ತಾರೆ. ಅವರು ಒಂದು ವಿಚಾರನ ಸ್ಪಷ್ಟಪಡಿಸ್ತಾರೆ. ಎಲ್ಲಾ ಧರ್ಮದ ಕಥೆ, ಎಲ್ಲಾ ಧರ್ಮದ ಮತಗಳಲ್ಲಿರ್ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ನಾನು ವ್ಯಾಸಂಗ ಮಾಡಿದ್ದೀನಿ, ಓದಿದ್ದೀನಿ. ಆದ್ರೆ ನಮ್ಮಲ್ಲಿ ವಿವಿಧ ರೀತಿಯ ಧರ್ಮ ಇದಾವೆ, ಜಾತಿಗಳಿದಾವೆ, ಮತಗಳಿದಾವೆ. ಈ ಎಲ್ಲಾ ಮತಗಳು, ಜಾತಿಗಳು, ಧರ್ಮಗಳು, ಆಚರಣೆಗಳು ಇರೋದ್ರಿಂದಲೇ ನಮ್ಮ ಜಗತ್ತು ರಸಮಯದಿಂದ ಕೂಡಿದೆ. ಇವೆಲ್ಲಾ ವಿವಿಧತೆ ಇರಲಿಲ್ಲ ಅಂತಂದ್ರೆ ರಸಹೀನವಾಗಿರ್ತಕ್ಕಂಥ ವಾತಾವರಣ ಇರ್ತಾ ಇತ್ತು.
ಅದಕ್ಕೆ ಹೇಳ್ತಾರೆ, ನಾನು ಮುಸಲ್ಮಾನ ಆಗಿದ್ರು ಕೂಡ ಕನ್ನಡ ಭಾರತ ಕಥೆಯನ್ನು, ಆ ಧರ್ಮದ ಕಥೆಯನ್ನು ಓದಿದಾಗ ನನಗೆ ಒಂದು ಒಳ್ಳೆಯ ರೀತಿಯ ಒಂದು ವಿಚಾರನ ತಿಳ್ಕೊಳ್ಳಿಕ್ಕೆ ಸಾಕಾರ ಆಗುತ್ತೆ. ಅವರು ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ. ನಾವು ಒಂದು ಯಾವುದಾದ್ರೂ ಉದ್ಯಾನವನಕ್ಕೆ ಹೋದ್ರೆ, ತೋಟಕ್ಕೆ ಹೋಗ್ತೀವಲ್ಲ, ಉದ್ಯಾನವನಕ್ಕೆ ಹೋಗೋದೇ ನಮ್ಮ ಮನಸ್ಸಿಗೆ ಮುದ ಕೊಡ್ಲಿಕ್ಕೆ, ನಾವು ಒಂದು ವಿಶ್ರಾಂತಿ ಪಡಲಿಕ್ಕೆ, ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ. ಆ ಉದ್ಯಾನವನದಲ್ಲಿ ಹಲವಾರು ರೀತಿಯ ಬಗೆ ಬಗೆಯ ಹೂಗಳನ್ನ ನೋಡಿದ್ರೆ ನಮ್ಗೆ ಏನಾಗುತ್ತೆ, ತುಂಬಾ ಆನಂದ ಆಗುತ್ತೆ. ಒಂದೇ ರೀತಿ ಹೂಗಳನ್ನ ನೋಡಿದ್ರೆ ಅಷ್ಟೊಂದು ಮುದ ಕೊಡೋದಿಲ್ಲ. ಹಾಗೆ ನಮ್ಮ ಜಗತ್ತು, ನಮ್ಮೆಲ್ಲರ ಜೀವನ ರಸಮಯ ಆಗ್ಬೇಕಂತಂದ್ರೆ ವಿವಿಧ ರೀತಿಯ ಜನ, ಧರ್ಮ, ಭಾವನೆ, ವಿಚಾರಗಳು, ಆಚಾರಗಳು, ರೂಢಿ ಸಂಪ್ರದಾಯಗಳು ಇದ್ದಾಗಲೇ ರಸಮಯತೆಯಿಂದ ಕೂಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೆ ನಾನು ಕೇವಲ ಮುಸಲ್ಮಾನ್ ಆಗಿದ್ದಕ್ಕೆ ಕುರಾನನ್ನಷ್ಟೇ ಓದ್ಬೇಕಾಗಿಲ್ಲ. ನಾನು ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಈ ಎಲ್ಲಾ ಪುಸ್ತಕಗಳನ್ನು ನಾನು ಓದಿದ್ದೇನೆ. ಆದ್ರೆ ಎಲ್ಲಾ ಧರ್ಮದ ಪುಸ್ತಕಗಳನ್ನ ಓದಿದ ನಂತರ ನನಗೆ ತಿಳಿದು ಬರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಮನುಷ್ಯ ಯಾವತ್ತಿದ್ರೂ ಒಳ್ಳೆಯವನಾಗಿರ್ಬೇಕು. ಯಾವಾಗ್ಲೂ ಹಾಗೆ ನಾವು ಪಾಸಿಟಿವ್ನೆಸ್ ಅನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ ಓದಿದಾಗ ನಮ್ಮ ಎಲ್ಲಾ ಥಿಂಕಿಂಗ್ ಕೂಡ ಪಾಸಿಟಿವ್ ಆಗಿರುತ್ತೆ. ಅದಕ್ಕೆ ಎಲ್ಲಾ ಧರ್ಮ ಗ್ರಂಥಗಳು ಯಾವತ್ತೂ ಕೆಟ್ಟವರಾಗಿ ಅಂತ ಬೋಧನೆ ಮಾಡೋದಿಲ್ಲ, ಒಳ್ಳೆಯ ಮನುಷ್ಯರಾಗಿ ಅನ್ನುವ ವಿಚಾರವನ್ನ ಹೇಳ್ತೇವೆ ಹೊರತಾಗಿ ನಮ್ಗೆ ಯಾವುದೇ ದುಷ್ಟ ಮಾರ್ಗವನ್ನ ಹಿಡಿದಿ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಭಗವದ್ಗೀತೆ, ರಾಮಾಯಣ, ಕುರಾನ್ ಎಲ್ಲಾ ಗ್ರಂಥವನ್ನು ಓದಿದ್ದೇನೆ. ಆ ಎಲ್ಲಾ ಗ್ರಂಥದ ಕೊನೆಗೆ ನನಗೆ ಸಿಕ್ಕಂತಹ ಉತ್ತರ ಏನು, ಮನುಷ್ಯ ಒಳ್ಳೆಯವನಾಗಿರಬೇಕು ಅಂತ. ಅದಕ್ಕೋಸ್ಕರನೇ ನಾನು ಎಲ್ಲಾ ಧರ್ಮದ ಪುಸ್ತಕಗಳನ್ನು ಓದ್ತಾ ಇರೋದು ಅನ್ನುವಂತಹ ವಿಚಾರವನ್ನ ಹಿರಿಯ ಮುಸಲ್ಮಾನ್ ವ್ಯಕ್ತಿ ಲೇಖಕರಿಗೆ ಹೇಳ್ತಾನೆ. ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರಾ ಎಂದೆ. ಸಾಹೇಬರು ತೃಪ್ತಿಯಿಂದಲೇ ನನ್ನ ಸಮಾನ ಪಾಠ ಮಾಡುವವರು ಕೊಡಗಿನಲ್ಲಿಯೇ ಇಲ್ಲವೆಂದು ಪ್ರಶಸ್ತಿ ಪತ್ರವನ್ನ ಎಲ್ಲರಿಂದಲೂ ಪಡೆದಿದ್ದೇನೆ. ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ನನಗೆ ಕೊಟ್ಟರು. ನಾನು ತಾಳಿಕೋಟೆ ಎಂಬ ವಿಷಯವನ್ನು ಆರಿಸಿಕೊಂಡೆ. ಪಾಠಕ್ಕೆ ಎಲ್ಲರಿಗೂ ಕೊಟ್ಟಿದ್ದು 15 ನಿಮಿಷ. ನಾನು ತಾಳಿಕೋಟೆ ಪಾಠವನ್ನ ಪ್ರಾರಂಭಿಸಿದೆ. 15 ನಿಮಿಷವಾಯಿತು, 20 ನಿಮಿಷವಾಯಿತು. ಒಬ್ಬರು ತುಟಿ ಪಿಟಕ್ಕೆನ್ನಲಿಲ್ಲ. ನಾನು 50 ನಿಮಿಷ ಪಾಠ ಮಾಡಿದೆ. ನಾನೇ ಒಂದು ಪದ್ಯ ಕಟ್ಟಿದೆ. ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರು, ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು. ಸಾಹೇಬರು ಪದ್ಯವನ್ನ ಹೇಳಿದರು. ಅದರಲ್ಲಿ ವಿಜಯನಗರ ಹಿಂದೂ ಮುಸಲ್ಮಾನರ ದ್ವೇಷದಿಂದ ಹಾಳಾಯಿತು. ಹಿಂದೂ ಮುಸಲ್ಮಾನರ ದ್ವೇಷದಿಂದ ಬ್ರಿಟಿಷರು ಬಂದು ಇಲ್ಲಿ ನೆಲೆಸಿದರು ಎಂಬ ವರ್ಣನೆ ಇತ್ತು. ಅವ್ರು ಹೇಳ್ತಾರೆ, ಲೇಖಕರು ಕೇಳ್ತಾರೆ ಆ ಹಿರಿಯ ಮುಸಲ್ಮಾನ್ ವ್ಯಕ್ತಿಯನ್ನ, ನಿಮಗೆ ಕನ್ನಡ ಪಾಠವನ್ನ ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತಾ ಅಂತ. ಅದಕ್ಕೆ ಬಹಳ ಸಂತೃಪ್ತಿಯಿಂದ ಉತ್ತರವನ್ನು ಕೊಡ್ತಾರೆ ಆ ಮೌಲ್ವಿ. ಹೇಳ್ತಾರೆ, ನೋಡಿ, ಈ ಕೊಡಗು ಡಿಸ್ಟಿಕ್ ಅಲ್ಲಿ ನನಗೆ ಸರಿ ಸಮಾನವಾಗಿ ಪಾಠ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ ಅಂತೇಳಿ ಸರ್ಕಾರನೇ ಗುರುತಿಸಿ ನನಗೆ ಪ್ರಶಸ್ತಿ ಪ್ರದಾನವನ್ನ ಮಾಡಿದ್ದಾರೆ. ಅದಕ್ಕೆ ಒಂದು ಸಾರಿ ಒಂದು ಘಟನೆಯನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ರೈಮರಿ ಶಾಲಾ ಶಿಕ್ಷಕರ ಸಮ್ಮೇಳನದಲ್ಲಿ ಹಲವಾರು ಶಿಕ್ಷಕರು ಆಗಮಿಸಿರ್ತಾರೆ. ಆ ಶಿಕ್ಷಕರಿಗೆ ಒಂದೊಂದು ಮಾದರಿ ಪಾಠವನ್ನ ಮಾಡಲಿಕ್ಕೆ ವಿಷಯದ ಆಯ್ಕೆ ಕೂಡ ಕೊಟ್ಟಿರ್ತಾರೆ. ಅದರಂತೆ ನಾನು ಕೂಡ ಆ ಪ್ರೈಮರಿ ಶಾಲಾ ಶಿಕ್ಷಕರ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೆ. ನನಗೆ ಆರಿಸಿಕೊಂಡಂತಹ ವಿಷಯ, ಮಾದರಿ ಪಾಠಕ್ಕೆ ಆರಿಸಿಕೊಂಡಂತಹ ವಿಷಯ ತಾಳಿಕೋಟೆ. ನಿಮ್ಗೆಲ್ಲ ಗೊತ್ತಿದೆ ವಿಜಯನಗರ ಸಾಮ್ರಾಜ್ಯದ ತಾಳಿಕೋಟೆ ಕದನ ಅಂತ. ಹೀಗೆ ನಾನು ತಾಳಿಕೋಟೆ ಅನ್ನುವಂತಹ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡೆ. ಎಲ್ಲಾ ಶಿಕ್ಷಕರಿಗೂ 15 ನಿಮಿಷವನ್ನ ತಮ್ಮ ಪಾಠದ ಮಾದರಿಯನ್ನ ಪ್ರಸ್ತುತಪಡಿಸಲಿಕ್ಕೆ ಕೊಟ್ಟಿರ್ತಾರೆ. ಅದರಂತೆ ನನಗೂ ಕೂಡ 15 ನಿಮಿಷ ಪಾಠ ಮಾಡಲಿಕ್ಕೆ ಕೊಟ್ಟಿದ್ರು. ನಾನು 15 ನಿಮಿಷ, ಎಲ್ಲಾ ಶಿಕ್ಷಕರು 15 ನಿಮಿಷ ಆದ ತಕ್ಷಣ ಜನ ಅಲ್ಲಿ ನೆರೆದಿರ್ತಕ್ಕಂಥ ಶಿಕ್ಷಕರು ಟೈಮ್ ಆಯ್ತು ಅಂತ ಕಿರಿಸ್ತಾ ಇದ್ರು. ನಾನು ಎದ್ದು ಹೋಗಿ ಆ ತಾಳಿಕೋಟೆ ಅನ್ನುವಂಥ ವಿಷಯವನ್ನ ಪಾಠಕ್ಕೆ ಎತ್ಕೊಂಡಾಗ ಪಾಠ ಸ್ಟಾರ್ಟ್ ಆಯ್ತು. ಅದರಲ್ಲಿ 15 ನಿಮಿಷದ ನಿರಂತರವಾದ ಪಾಠವನ್ನ ಮಾಡಿದೆ. ಯಾರೂ ಕೂಡ ತುಟಿ ಪಿಟಕ್ ಅನ್ಲೇ ಇಲ್ಲ, ನಿಲ್ಲಿಸುವಂತ ಅನ್ಲೇ ಇಲ್ಲ. 20 ನಿಮಿಷದವರೆಗೆ ಪಾಠ ಮಾಡದೆ ಕೊನೆಗೆ 50 ನಿಮಿಷದವರೆಗೆ ನಿರಂತರವಾಗಿ ನಿರರ್ಗಳವಾಗಿ ಆ ತಾಳಿಕೋಟೆ ಯುದ್ಧಕ್ಕೆ ಸಂಬಂಧಿಸಿದಂತ ಹಲವಾರು ವಿಷಯವನ್ನ ಒಳಗೊಂಡಂತೆ ಸುದೀರ್ಘ ಪಾಠವನ್ನ ಕನ್ನಡದಲ್ಲಿ ನಾನು ಮಾದರಿ ಪಾಠವನ್ನ ಮಾಡಿದೆ. ಮತ್ತೆ ಆ ಪಾಠ ಮಾಡ್ತಾ ಇದ್ದಾಗ
ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪದ್ಯವನ್ನು ಕೂಡ ಆ ಕ್ಷಣಕ್ಕೆ ರಚನೆ ಮಾಡಿ ನಾನು ಸಾದರಪಡಿಸಿದೆ. ಒಂದು ಕ್ಲಾಸಿನಲ್ಲಿ ಒಂದು ಪಾಠ ನಡೀತಾ ಇರಬೇಕಾದಾಗ ಒಬ್ಬ ವಿದ್ಯಾರ್ಥಿ ಅಂದ್ರೆ ಹಲವಾರು ವಿದ್ಯಾರ್ಥಿಗಳು ಆಕರ್ಷಕವಾಗಿ ಇಂಟ್ರೆಸ್ಟ್ ಇರ್ತಕ್ಕಂಥ ಪಾಠವನ್ನ ತುಟಿ ಪಿಟಕ್ಕೆ ಅನ್ನೋದು ಕೇಳ್ತಾ ಇರ್ತಾರಲ್ಲ, ಅದೇ ರೀತಿ ಅಲ್ಲಿ ನೆರೆದಿರ್ತಕ್ಕಂತಹ ನನಗೆ ಸಮಾನರಾಗಿರ್ತಕ್ಕಂಥ ಹಲವಾರು ಶಿಕ್ಷಕರು ನಾನು ಹೇಳುವಂತಹ ಮಾದರಿ ಪಾಠವನ್ನ ಯವೇ ಈಕ್ಕದೆ ತುಟಿ ಪಿಟಕ್ಕೆನ್ನದೆ ಆ ಪಾಠವನ್ನ ಕೇಳ್ತಾ ಇದ್ರು. ಅದರಲ್ಲಿ ವಿಜಯನಗರ ಸಾಮ್ರಾಜ್ಯ ಹಾಳಾಗ್ಲಿಕ್ಕೆ ಹಿಂದೂ ಮುಸಲ್ಮಾನರ ದ್ವೇಷದೇ ಕಾರಣ ಅಂತ ಹೇಳಿ ನಾನು ಪದ್ಯವನ್ನ ಕಟ್ಟಿದೆ. ಯಾಕಂದ್ರೆ ಹಿಂದೂ ಮುಸಲ್ಮಾನರ ದ್ವೇಷದಿಂದ ಬ್ರಿಟಿಷರೇನಾಯ್ತು ನಮ್ಮ ದೇಶಕ್ಕೆ ಬಂದು ನೆಲೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಯ್ತು. ಈ ವಿಷಯವನ್ನ ಆ ಪದ್ಯದಲ್ಲಿ ನಾನೇನ್ ಮಾಡ್ತಾ ಇದ್ದೆ, ವ್ಯಕ್ತಪಡಿಸಿ ಹೇಳಿದೆ, ವಾಚನ ಮಾಡಿದೆ. ಹೀಗಾಗಿ ಎಲ್ಲರ ಗಮನ ನನ್ನ ಪಾಠದ ಕಡೆಗೆ ಇತ್ತು. ಯಾರೂ ಕೂಡ ನನ್ನ ಪಾಠದ 50 ನಿಮಿಷದ ಸುದೀರ್ಘ ಪಾಠಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ. ಹಾಗಾದ್ರೆ ಅವರು ರಚನೆ ಮಾಡಿರ್ತಕ್ಕಂತಹ ಆ ಹಾಡು ಯಾವುದು ಇಲ್ಲಿ ಹೇಳ್ತಿದ್ದೆ ನೋಡಿ. ಎಲ್ಲಿ ಹೋಯಿತು ವಿಜಯನಗರ, ಕನ್ನಡಾಂಬೆಯ ಸಡಗರ, ಭಾರತಾಂಬೆಯ ಸಿಂಗರ, ಹಿಂದೂ ಮುಸಲರ ಸಂಗರ. ಹಿಂದೂ ಮುಸಲನ ಬಡಿದನು, ಮುಸಲ ಹಿಂದುವ ಕಡಿದನು. ಆಂಗ್ಲ ಇರುವರ ಜಡಿದನು, ನಮ್ಮ ನಾಡನ್ನು ಒಡೆದನು. ನಮ್ಮ ನುಡಿಯ ಬಿಟ್ಟೆವು, ಅನ್ಯ ನುಡಿಯಿಂ ಕೆಟ್ಟೆವು. ಅವ್ರು ಹೇಳ್ತಾರೆ ಎಲ್ಲಿ ಹೋಯ್ತು ವಿಜಯನಗರ ಸಾಮ್ರಾಜ್ಯ. ಒಂದ್ ಕಡೆ ಹೇಳ್ತೀವಿ ನಾವು ಹಂಪಿ ವಿಜಯನಗರ ಸಾಮ್ರಾಜ್ಯ ಎಷ್ಟು ಸುವರ್ಣಯುಗವಾಗಿತ್ತು ಅಂದ್ರೆ ಬುಳ್ಳದಿಂದ ಮುತ್ತು ರತ್ನಗಳನ್ನ ಅಳೆದು ಕೊಡ್ತಾ ಇದ್ರಂತೆ. ಈಗ ಹೇಗೆ ಅಕ್ಕಿ ಗೋಧಿ ರಾಗಿಯನ್ನ ನಾವು ಅಳೆದು ಕೊಡ್ತೇವಲ್ಲ, ಹಾಗೆ ಅಲ್ಲಿ ಮುತ್ತು ರತ್ನಗಳನ್ನ ಅಳಿತಾ ಇದ್ರಂತೆ. ಅಷ್ಟೊಂದು ಚಿನ್ನದ ಹೊಗೆ ಹಾಯುವಂತಹ ಒಂದು ಸಾಮ್ರಾಜ್ಯ ಯಾವ್ದಾಗಿತ್ತು ಅಂದ್ರೆ ವಿಜಯನಗರ ಆಗಿತ್ತು. ಅಲ್ಲಿ ನಮ್ಮ ಕನ್ನಡಾಂಬೆಯ ನಮ್ಮ ಭುವನೇಶ್ವರಿಯ ಸಡಗರ ತುಂಬಿ ತುಳುಕ್ತಾ ಇತ್ತು. ಆದರೆ ಎಲ್ಲಿ ಹೋಯ್ತು ಆ ಸಡಗರ, ಸಂಭ್ರಮ, ಆ ವೈಭವ ಅಂದ್ರೆ ಹಿಂದೂ ಮುಸಲ್ಮಾನರ ದ್ವೇಷದಿಂದ ಅಲ್ಲಿ ಅದು ನಾವು ಹಿಂದೂಗಳು ನಮ್ದು, ಮುಸ್ಲಿಮರು ನಂದು ರಾಜ್ಯ ಅಂತ ಹೇಳಿ ಆ ತಾಳಿಕೋಟೆ ಯುದ್ಧ ಯಾವಾಗ ಶುರು ಆಯ್ತೋ ಆವಾಗ ಆ ವಿಜಯನಗರ ಸಾಮ್ರಾಜ್ಯದ ಸಡಗರದ ಪ್ರತಿ ಕ್ಷಣ ಕೂಡ ಹೊರಟು ಹೋಯ್ತು. ಯಾಕೆಂದ್ರೆ ಹೇಳ್ತಾರೆ ಮುಸ್ಲಿಂ ಮತ್ತೆ ಹಿಂದೂಗಳ ದ್ವೇಷದಿಂದ ಹಿಂದೂಗಳು ಮುಸ್ಲಿಮರನ್ನ ಬಡಿತಾರೆ, ಮುಸ್ಲಿಮರು ಹಿಂದೂಗಳನ್ನ ಕಡಿದು ಕೊಚ್ಚಿ ಹಾಕ್ತಾರೆ. ನಮ್ಮಲ್ಲಿ ನಡೆದಿರತಕ್ಕಂತಹ ಆಂತರಿಕವಾದಂತಹ ಕಲಹ ಮೂರನೇ ವ್ಯಕ್ತಿಯ ಲಾಭ ಅನ್ನುವ ರೀತಿಯಂತೆ ಆಂಗ್ಲರು ಬ್ರಿಟಿಷರು ನಮ್ಮ ದೇಶಕ್ಕೆ ಆಗಮಿಸ್ತಾರೆ. ಇವರ ಹಿಂದೂಗಳನ್ನ ಮುಸ್ಲಿಮರನ್ನ ಒಡೆದು ಆಳುವ ನೀತಿಯಿಂದ ಬಡಿತಾರೆ. ನಮ್ಮ ಇಡೀ ಕನ್ನಡ ನಾಡನ್ನ, ಇಡೀ ನಮ್ಮ ದೇಶವನ್ನ ಆಕ್ರಮಿಸಿಕೊಡ್ತಾರೆ. ಹೀಗೆ ತಾಳಿಕೋಟೆ ಕದನದಿಂದ, ಹಿಂದೂ ಮುಸಲ್ಮಾನರ ವೈಷಮ್ಯದಿಂದ, ದ್ವೇಷದಿಂದ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ನೆಲೆಸಲಿಕ್ಕೆ ಕಾರಣೀಭೂತರಾಗುತ್ತೆ. ನಂತರ ನಮ್ಮ ತಾಯ್ನಾಡಿನ ನುಡಿಯನ್ನ ನಾವು ಬಿಡ್ತಾ ಇದ್ದೀವಿ, ಅನ್ಯರ ನುಡಿಯಿಂದ ಕೆಡ್ತಾ ಇದ್ದೀವಿ. ನಮ್ದು ಇಂಗ್ಲಿಷ್ ಬಳಸ್ತಾ ಇದ್ದೇವೆ, ಕಂಗ್ಲೀಷ್ ಆಗ್ಬಿಟ್ಟಿದೆ. ಎಲ್ಲಿ ನೋಡಿ ವೈ ವಾಟ್ ನೋ ಎಸ್ ಇದೇ ಹೇಳ್ತಾ ಇದ್ದೀವಿ. ಎಲ್ಲಿದೆ ನಮ್ಮ ಕನ್ನಡ ಸಂಸ್ಕೃತಿ, ಕನ್ನಡ ಭಾಷೆಯ ಮಹತ್ವ, ಕನ್ನಡ ಭಾಷೆಯ ಸೊಗಡು ನಾವೆಲ್ಲರೂ ರೂಢಿಸ್ಕೊಳ್ಬೇಕು. ತಾಯಿಯ ಎದೆ ಹಾಲಿನಿಂದ ಬಂದಿರತಕ್ಕಂತಹ ಈ ಮಾತೃಭಾಷೆಯನ್ನು ಯಾವತ್ತೂ ಕೂಡ ನಾವು ಮರೀಲಿಕ್ಕೆ ಹೋಗಬಾರ್ದು. ಇವತ್ತೆಲ್ಲ ನಾವು ಅನ್ಯ ಭಾಷೆಯನ್ನ ಕಲಿಯುವಂತಹ ಮೋಜಿಗೆ ಹೋಗಿ ನಮ್ಮ ಭಾಷೆಯನ್ನ ನಾವು ಮರೀತಾ ಇದ್ದೀವಿ, ಕೆಡ್ತಾ ಇದ್ದೀವಿ. ಅದನ್ನ ನಾವು ಗಮನಿಸಬೇಕು. ಈ ಒಂದು ಸ್ವಾರಸ್ಯಪೂರ್ಣವಾಗಿರ್ತಕ್ಕಂತಹ ಪದ್ಯವನ್ನ ಇವರು ಮೌಲ್ವಿ ತಮ್ಮ ಮಾದರಿ ಪಾಠದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ಎಲ್ಲಾ ನೆರೆದಿರ್ತಕ್ಕಂತಹ ಶಿಕ್ಷಕರು ಆ ತುಟಿ ಪಿಟಕ್ಕೆನ್ನದೆ ಆ ಪದ್ಯವನ್ನ, ಆ ವಿವರಣೆಯನ್ನ ಕೇಳ್ತಾ ಇದ್ರು. ಈ ಮಾತನ್ನ ಲೇಖಕರಿಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಡೀ ಕೊಡಗು ಡಿಸ್ಟಿಕ್ ಅಲ್ಲಿ ನನಗೆ ಸರಿ ಸಮಾನವಾಗಿ ಪಾಠ ಮಾಡೋರು ಯಾರು ಇಲ್ಲ ಅನ್ನೋದಕ್ಕೆ ಇದನ್ನ ಅವರು ಉದಾಹರಣೆಯಾಗಿ ಕೊಟ್ರು. ಒಂದುಗಳಿಗೆ ಬಿಟ್ಟು ಅಲ್ಲ ಸ್ವಾಮಿ, ನಮ್ಮ ದೇಶಕ್ಕೆ ಏನು ಅಮಂಗಳ ಬಂದಿದೆ. ಕನ್ನಡ ಭಾಷೆ ಎಂತಹ ಸೊಗಸಾದ ಭಾಷೆ, ಇಷ್ಟು ಸುಂದರವಾದ ಭಾಷೆ ಜಗತ್ತಿನಲ್ಲಿಯೇ ಇಲ್ಲವೆಂದು ನಾನು ಭಾವಿಸುತ್ತೇನೆ. ಇದನ್ನ ಬಿಟ್ಟು ನಮ್ಮ ದೇಶದ ವಿದ್ಯಾವಂತರೆಲ್ಲ ಇನ್ನೂ ಇಂಗ್ಲಿಷ್ ಅಂತಲೇ ಹೊರಡುತ್ತಿದ್ದಾರಲ್ಲ ಸ್ವಾಮಿ, ಏನು ನಮ್ಮ ಗ್ರಹಚಾರ. ಮಹಾತ್ಮ ಗಾಂಧಿಯವರು ಬದುಕಿದ್ದಿದ್ದರೆ ಈ ಅಪಸ್ವರ ನಮಗೆ ಬಡಿಯುತ್ತಿರಲಿಲ್ಲ. ನಮ್ಮ ದೇಶಕ್ಕೆ ಏನ್ ಬೇಕು ಎಂಬುದು ಗಾಂಧಿಯವರಷ್ಟು ಚೆನ್ನಾಗಿ ಅರಿತವರು ನಮ್ಮ ದೇಶದಲ್ಲಿ ಹುಟ್ಟಲಿಲ್ಲ ಎಂದರು. ಅವರು ಮಾತಾಡ್ತಾ ಇದ್ದಾಗ ಒಂದು ಗಳಿಗೆ ಸುಮ್ಮನಾಗಿ ಮತ್ತೆ ಪ್ರಾರಂಭಿಸ್ತಾರೆ. ಅಲ್ಲ ಸ್ವಾಮಿ,
ನಮ್ಮ ದೇಶಕ್ಕೆ ಏನು ಅಮಂಗಳ ಅಂಟ್ಕೊಂಡಿದೆ. ಎಷ್ಟು ಸುಂದರವಾದ ಸೊಗಸಾದ ಭಾಷೆ ಕನ್ನಡ ಭಾಷೆ. ಜಗತ್ತಿನಲ್ಲಿ ಅತಿ ಸುಂದರವಾದ ಭಾಷೆ ಕನ್ನಡ ಅಂತ ಹೇಳ್ತೀವಿ, ನಾವು ಭಾವಿಸ್ಕೊಂಡಿದ್ದೇವೆ. ಆದರೆ ನಮ್ಮ ಜನರೆಲ್ಲ ಇವತ್ತು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಭಾಷೆಯನ್ನ ಬಿಟ್ಟು ಬೇರೆ ಬೇರೆ ಭಾಷೆಗಳನ್ನ ಕಲಿತಾ ಇದ್ದಾರಲ್ಲ ಇವತ್ತಿನ ವಿದ್ಯಾವಂತರು. ಇಂಗ್ಲಿಷ್ ಅಂತಲೇ ಹೊಡ್ಕೊಳ್ತಾ ಇದ್ದಾರಲ್ಲ ಸ್ವಾಮಿ. ಏನ್ ಗ್ರಹಚಾರ ಬಂದಿದೆ ನಮ್ಮ ಜನರಿಗೆ. ಮಹಾತ್ಮ ಗಾಂಧಿಯವರು ಏನಾದ್ರೂ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಇದ್ದಿದ್ರೆ ಇಂತಹ ಅಪಸ್ವರವಾಗಿರ್ತಕ್ಕಂಥ ಅನ್ಯ ಭಾಷೆ ನಮಗೆ ತಡ್ತಾ ಇರಲಿಲ್ಲ. ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ನಮ್ಮ ಭಾಷೆಯ ಮೇಲೆ ಎಷ್ಟು ಅಭಿಮಾನ ಇತ್ತು. ಬೇರೆಯವರು ನಮ್ಮ ಬೇರೆ ಭಾಷೆ ಒತ್ತಡವನ್ನು ಹೇರಲಿಕ್ಕೆ ಅವರು ಬಿಡ್ತಾ ಇರಲಿಲ್ಲ. ಆದರೆ ಅಂತಹ ಮಹಾನ್ ವ್ಯಕ್ತಿ ನಮ್ಮ ದೇಶದಲ್ಲಿ ಇನ್ನೆಂದೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಗಾಂಧಿಯವರ ತತ್ವವನ್ನು ಕೂಡ ಮತ್ತೊಂದು ಸಾರಿ ಇಲ್ಲಿ ಏನ್ ಮಾಡ್ತಿದ್ದಾರೆ ಲೇಖಕರು ನೆನಪಿಸ್ಕೊಳ್ತಾ ಇದ್ದಾರೆ. ನಮ್ಮ ಎದುರು ಸಾಲಿನಲ್ಲಿ ಕುಳಿತಿದ್ದ ಸ್ತ್ರೀ ಹೇಳೋದ್ಬಳಿಗೆ ಹಿಂದಿನ ಸಾಲಿನ ಹುಡುಗಿಯ ಕಾಲ ತಗಲಿತ್ತು. ಆಕೆ ಕೋಪದಿಂದ ನೀನೇನು ಕಮಿಷನರ್ ಮಗಳೇನವ್ವ, ಹೀಗೆ ಒದೆಯೋದಕ್ಕೆ ಅಂತ ಗದರಿಸಿದರು. ಸಾಹೇಬರು ನೋಡಿ, ಇಂಗ್ಲಿಷರು ಹೋಗಿ 13 ವರ್ಷಗಳಾದರೂ ಅವರ ವ್ಯಾಮೋಹ ನಮ್ಮವರಿಗೆ ಇನ್ನೂ ತಪ್ಪಲಿಲ್ಲ. ಅವರು ಒದ್ದರೆ ಇವರಿಗೆ ಪರವಾಗಿಲ್ಲ. ಗಾಂಧಿ ಹುಟ್ಟಿದ ನಾಡಿಗೆ ಏನ್ ಅಮಂಗಳ ಬಂತು ಸ್ವಾಮಿ ಎಂದರು. ಕೊಡಗಿನಲ್ಲಿ ಇಂಗ್ಲಿಷರೇ ಕಮಿಷನರ್ ಆಗಿರುತ್ತಿದ್ದರು. ಅವರು ಕಮಿಷನರ್ ಸರ್ಕಾರದ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭ ಇದು. ಬ್ರಿಟಿಷ್ ಸರ್ಕಾರ ಇದ್ದಂತಹ ವೇಳೆಯಲ್ಲಿ ಅವರ ಭಾಷಾ ವ್ಯಾಮೋಹ ನಮ್ಮವರ ಮೇಲೆ ಎಷ್ಟರ ಮಟ್ಟಿಗೆ ಬೀರಿದೆ ಅನ್ನೋದಕ್ಕೆ ಅವರು ಅಂದ್ರೆ ಹಿರಿಯ ಮುಸಲ್ಮಾನ್ ವ್ಯಕ್ತಿ ಲೇಖಕರು ಇಬ್ರು ಕೂತ್ಕೊಂಡು ಮಾತಾಡುವಾಗ ಒಂದು ಮುಂದಿನ ಸಾಲಲ್ಲಿ ಒಬ್ಬ ಚಿಕ್ಕ ಹಿಂದಿನ ಸಾಲಲ್ಲಿ ಒಬ್ಬ ಹುಡುಗಿ ಕೂತ್ಕೊಂಡಿರ್ತಾಳೆ, ಮುಂದಿನ ಸಾಲದಲ್ಲಿ ಒಬ್ಬ ಹೆಣ್ಮಗಳು ಕೂತ್ಕೊಂಡಿರ್ತಾಳೆ. ಚಿಕ್ಕ ಮಕ್ಕಳಲ್ವಾ, ಆಡಾಡ್ತಿದ್ದಾಗ ಅವಳ ಕಾಲು ಮುಂದೆ ಕೂತ್ಕೊಂಡಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳ ಕಾಲಿಗೆ ಬಡಿಯುತ್ತೆ. ಆ ಹುಡುಗಿ ಕಾಲು ತಾಕಿದ ತಕ್ಷಣಕ್ಕೆ ಅಲ್ಲಿ ಕುಳಿತ ಮಹಿಳೆ ಕೋಪ ಬಂದ್ಬಿಡುತ್ತೆ. ನೀನೇ ಏನು ಕಮಿಷನರ್ ಮಗಳ? ನೋಡಿ, ಅದಕ್ಕೆ ಹೇಳ್ತಾರೆ ಕಮಿಷನರ್ ಸರ್ಕಾರ ಹೋಗಿ ಎಷ್ಟು ದಿವಸ ಆದ್ರೂ ಅವರು ವ್ಯಾಮೋಹ, ಅವರ ಭಾಷೆ ವ್ಯಾಮೋಹದ ಬಲೆಯಲ್ಲಿ ಬಿದ್ದಂತವರಿಗೆ ಇನ್ನೂ ಕಡಿಮೆನೇ ಆಗಿಲ್ಲ. ಆ ಒಂದು ವ್ಯಾಮೋಹದಿಂದ ನಾವಿನ್ನೂ ಮುಕ್ತರೇ ಆಗಿಲ್ಲ. ಅದನ್ನೇ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮವರಿಗೆ. ಅದಕ್ಕೆ ಹೇಳ್ತಾರೆ 13 ವರ್ಷಗಳಾಯ್ತು. ಇದು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಬರೀತಕ್ಕಂಥ ಪ್ರಬಂಧ, ನಾನು ಮೊದಲೇ ಹೇಳಿದೆ ನಿಮಗೆ. ಹೀಗಾಗಿ ನಮಗೆ ಇಂಗ್ಲಿಷರು ಹೋಗಿ ಇಲ್ಲಿ 13 ವರ್ಷಗಳಾಯ್ತು, ಆದ್ರೆ ಅವರ ವ್ಯಾಮೋಹದಿಂದ ನಾವಿನ್ನೂ ಮುಕ್ತರೇ ಆಗಿಲ್ಲ. ಗಾಂಧಿ ಹುಟ್ಟಿದ ನಾಡಿಗೆ ಎಂತಹ ಅಮಂಗಳ ಸ್ವಾಮಿ. ಯಾಕಂದ್ರೆ ಕೊಡಗಿ ಡಿಸ್ಟಿಕ್ ಅಲ್ಲಿ ಅವತ್ತಿನ ವೇಳೆಯಲ್ಲಿ ಕಮಿಷನರ್ ಸರ್ಕಾರ ಇತ್ತು. ಅದಕ್ಕೋಸ್ಕರನೇ ಈ ವಿಚಾರವನ್ನು ಇಲ್ಲಿ ಜ್ಞಾಪಿಸಿಕೊಳ್ತಾ ಇದ್ದಾರೆ. ನೀವು ಕನ್ನಡದಲ್ಲಿ ಚೆನ್ನಾಗಿ ಮಾತನಾಡುತ್ತೀರಿ ಎಂದೇ ಸಾಹೇಬರು. ಎಲ್ಲಿ ಬೇಕಾದರೂ ಸರಿ, ಭಾಷಣ ಮಾಡಲು ಹೆದರುವುದಿಲ್ಲ. 1,00,000 ಜನ ಇರಲಿ, ಕಣ್ಮುಚ್ಚಿ ಒಂದು ಗಳಿಗೆ ಗುರುಧ್ಯಾನ ಮಾಡಿದರೆ ಆಯ್ತು, ಎದುರಿಗಿರುವವರೆಲ್ಲ ಮಕ್ಕಳಾಗಿಯೇ ತೋರುತ್ತಾರೆ ಎಂದರು. ಅಂದ್ರೆ ಎಷ್ಟು ಸ್ಪಷ್ಟವಾಗಿ ಕನ್ನಡವನ್ನ ಮಾತಾಡ್ತಾ ಇದ್ರು ಅಂದ್ರೆ ಅದಕ್ಕೆ ಲೇಖಕರು ಕೇಳ್ತಾರೆ, ನೀವು ತುಂಬಾ ಚೆನ್ನಾಗಿ ಕನ್ನಡವನ್ನ ಮಾತಾಡ್ತಿರಲ್ಲ ಅಂತ ಹೇಳಿದಾಗ ಆ ಸಾಹೇಬ ಹೇಳ್ತಾರೆ, ಎಲ್ಲಿ ಬೇಕಾದರೂ ಸರಿ ಭಾಷಣ ಮಾಡಲಿಕ್ಕೆ ನಾನು ಒಂದು ಕಿಂಚಿತ್ತು ಹೆದರೋದಿಲ್ಲ. ನನ್ನ ಕಣ್ಣೆದುರಿಗೆ 1,00,000 ಜನ ಕುತ್ಕೊಂಡ್ರು ಕೂಡ ನಾನು ಭಯ ಬೀಳೋದಿಲ್ಲ. ಒಂದೇ ಒಂದು ಕ್ಷಣ ನನ್ನ ಕಣ್ಣು ಮುಚ್ಕೊಂಡು ನನ್ನ ಗುರುವಿನ ಧ್ಯಾನವನ್ನ ಮಾಡಿದ್ರೆ ಸಾಕು, ನನ್ನ ಕಣ್ಣೆದುರಿಗಿರುವಂತಹ 1,00,000 ಜನ ಶಿಷ್ಯರೋಪಾದಿಯಂತೆ ನಾನು ಕಾಣ್ತೀನಿ, ಎಲ್ಲರ ಮಕ್ಕಳಾಗಿ ನಾನು ನೋಡ್ತೀನಿ. ಅಂದ್ರೆ ಅಷ್ಟೊಂದು ಸ್ಪಷ್ಟತೆಯ ಉಚ್ಚಾರಣೆಯೊಂದಿಗೆ ವಿಷಯ ವಸ್ತುವಿನೊಂದಿಗೆ ಅವರೇನ್ ಮಾಡ್ತಾರೆ, ಅವರು ಆ ಭಾಷಣವನ್ನ ಮಾಡ್ತಾ ಇದ್ರು. ಅದಕ್ಕೆ ಅಷ್ಟು ಒಂದು ವಾಕ್ ಚಾತುರ್ಯತೆಯ ಪ್ರೌಢಿಮೆ ಪ್ರತಿಭೆ ಅವರಲ್ಲಿತ್ತು ಅನ್ನೋದಕ್ಕೆ ಅವರು ತಮ್ಮ ಭಾಷಣ ವಿಚಾರವನ್ನ ಹೇಳಿದ್ರು. ನಾನು ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದುತ್ತೀರಾ ಎಂದು ಕೇಳಿದೆ. ಸಾಹೇಬರು, ಹೌದು ಓದುತ್ತೇನೆ. ನಿತ್ಯ ಮಲಗುವುದಕ್ಕೆ ಮುಂಚೆ 2 ಗಂಟೆಯಾದರೂ ನಾನು ಓದಲೇಬೇಕು. ಓದದೇ ಮಲಗಿದರೆ ನಿದ್ರೆ ಬರುವುದಿಲ್ಲ. ನಿನ್ನೆ ರಾತ್ರಿ ಹಾಗೆಯೇ ಆಯ್ತು. ಸ್ವಲ್ಪ ತಲೆ ಭಾರವಾಗಿದ್ದುದರಿಂದ ಓದದೆ ಮಲಗಿದೆ, ನಿದ್ರೆ ಬರಲಿಲ್ಲ. ಎದ್ದು 1 ಗಂಟೆ ಓದಿ ಮಲಗಿದ ನಂತರ ನಿದ್ರೆ ಬಂತು. ಶ್ರೀ ಡಿ ವಿ ಗುಂಡಪ್ಪನವರ ಉಮರನ ಹೊಸಗೆ ನನಗೆ ಪೂರ್ತಿ ಬಾಯಿಗೆ ಬರುತ್ತದೆ. ಬಹಳ ಚೆನ್ನಾಗಿ ಬರೆದಿದ್ದಾರೆ ಎಂದರು. ಅವ್ರು ಹೇಳ್ತಾರೆ, ಲೇಖಕರು ಕೇಳ್ತಾರೆ ಆ ಸಾಹೇಬರಿಗೆ, ನಿಮಗೆ ಕನ್ನಡದಲ್ಲಿ ಹೆಚ್ಚು ಪುಸ್ತಕವನ್ನ ಓದ್ತಕ್ಕಂತಹ ಅಭ್ಯಾಸ ಇದೆಯಾ? ಹೌದು, ಖಂಡಿತವಾಗ್ಲೂ ನನಗೆ ಹೆಚ್ಚು ಪುಸ್ತಕಗಳನ್ನ ಓದ್ತಾ ಇರ್ತೀನಿ. ಯಾಕಂದ್ರೆ ಪ್ರತಿನಿತ್ಯ
ನಾನು ಮಲಗುವುದಕ್ಕೆ ಮುಂಚೆ 2 ಗಂಟೆ ಕನಿಷ್ಠ ಪಕ್ಷ ಹೇಳ್ತಾರೆ, 2 ಗಂಟೆಯಾದ್ರೂ ನಾನು ಓದಲೇಬೇಕು. ಓದದೆ ಮಲಗಿಬಿಟ್ರೆ ನನಗೆ ನಿದ್ದೆನೇ ಬರೋದೇ ಇಲ್ಲ. ಇವತ್ತಿನ ಮಕ್ಕಳಿಗೆ ಮೊಬೈಲ್ ನೋಡದೇ ಮಲಗಿದರೆ ನಿದ್ರೆನೇ ಬರೋದಿಲ್ಲ. ಎಂತಹ ಹವ್ಯಾಸ ನೋಡಿ, ಎಷ್ಟು ಚೇಂಜ್ ಆಗ್ಬಿಟ್ಟಿದೆ ಇವತ್ತಿನ ಕಾಲಮಾನ. ಅವ್ರು ಹೇಳ್ತಾರೆ, ನಾನು ಓದುವುದಕ್ಕಿಂತ ಮೊದಲು 2 ಗಂಟೆ ಕಂಪಲ್ಸರಿ ಕನ್ನಡ ಪುಸ್ತಕಗಳನ್ನ ಓದಿದೇ ಮಲಗಬೇಕು. ಓದ್ಲಿಲ್ಲ ನಿದ್ದೆ ಬರೋದಿಲ್ಲ. ಹಾಗೆ ಆಯ್ತು ಸ್ವಾಮಿ, ನಿನ್ನೆ ಸ್ವಲ್ಪ ತಲೆ ಭಾರ ಆಗಿತ್ತು, ನನಗೆ ಓದಲಿಕ್ಕೆ ಮನಸ್ಸಾಗ್ಲಿಲ್ಲ, ಆ ಕ್ಷಣಕ್ಕೆ ಹಾಗೆ ಮಲ್ಕೊಂಡ್ಬಿಟ್ಟೆ. ರಾತ್ರಿ ನನಗೆ ಎಷ್ಟೊತ್ತಾದ್ರೂ ನಿದ್ದೆನೇ ಬರಲಿಲ್ಲ. ಕೊನೆಗೆದ್ದು 1 ಗಂಟೆ ಅಂದ್ರೆ 1 ತಾಸು ಆ ಕನ್ನಡ ಪುಸ್ತಕವನ್ನ ಓದಿದೆ. ನಂತರ ನನಗೇನ್ ಬಂತು, ನಿದ್ರೆ ಬಂತು. ನಾನು ಎಷ್ಟರ ಮಟ್ಟಿಗೆ ಕನ್ನಡ ಪುಸ್ತಕಗಳನ್ನು ಓದ್ತಾ ಇದ್ದೀನಿ ಅಂತಂದ್ರೆ, ಶ್ರೀ ಡಿ.ವಿ. ಗುಂಡಪ್ಪನವರು ಬರೆದ ಬಹಳಷ್ಟು ಪುಸ್ತಕಗಳಿದಾವೆ. ಮಂಕುತಿಮ್ಮನ ಕಗ್ಗ ಇದೆ, ಮತ್ತೆ ಇನ್ನೊಂದು ಉಮರನ ವಸಗೆ. ಈ ಉಮರನ ವಸಗೆ ಅನ್ನುವಂತಹ ಪುಸ್ತಕದಲ್ಲಿ ಬರ್ತಕ್ಕಂತಹ ಪದ್ಯಗಳು ನನ್ನ ಬಾಯಿಗೆ ಬರ್ತದೆ. ಅಷ್ಟು ಸುಲಲಿತವಾಗಿ ಕನ್ನಡವನ್ನ ಅಧ್ಯಯನ ಮಾಡ್ತಕ್ಕಂತಹ ಹವ್ಯಾಸ ಸಾಹೇಬರದಾಗಿತ್ತು. ಅದಕ್ಕೆ ಹೇಳ್ತಾರೆ, ಮಂಕುತಿಮ್ಮನ ಕಗ್ಗ ಬರೆದಿರ್ತಕ್ಕಂತಹ ಡಿ.ವಿ.ಜಿಯವರ ಮತ್ತೊಂದು ಪುಸ್ತಕ ಉಮರನ ವಸಗೆ, ಅದು ನನ್ನ ಬಾಯಿಗೆ ಬರುತ್ತೆ. ಎಲ್ಲಾ ಪದ್ಯಗಳು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಎಷ್ಟೊಂದು ಮಟ್ಟಿಗೆ ಸಾಹಿತ್ಯದ ಮೇಲೆ ಅಭಿರುಚಿ ಅವರಿಗೆ ಇದೆ ಅಲ್ವಾ. ಎಂತಹ ಒಳ್ಳೆಯ ಅಭ್ಯಾಸ ಅವರದ್ದು. ನಾವು ಕೂಡ ರೂಢಿಸ್ಕೊಳ್ಳೋದು ಕಲಿಬೇಕಾಗುತ್ತೆ ಇಂಥವರ ಮಾತುಗಳಿಂದ ಅಲ್ವಾ. 1 ಗಳಿಗೆ ಬಿಟ್ಟು ಸಾಹೇಬರು, ಈಗ ನನಗೆ ಜನಗಳ ಸಹವಾಸವೇ ಬೇಡವಾಗಿದೆ. ಈಗ ಎಂಥವರಲ್ಲಿಯೂ ಮೋಸ ಅಸತ್ಯ ಜಾಸ್ತಿಯಾಗಿ ಹೋಯಿತು. ರಾಮರಾಜ್ಯ ಎಂದರೆ ಸಾಮಾನ್ಯವಾಯಿತೆ ಸ್ವಾಮಿ. ಆಗ ಒಬ್ಬರಿಗೂ ಅನ್ಯಾಯವಾಗುತ್ತಿರಲಿಲ್ಲ. ಈಗ ಯಾಕಂದ್ರೆ ಕಾಲ ಬದಲಾದಂತೆ ನಮ್ಮಲ್ಲಿ ಸ್ವಾರ್ಥಪರವಾಗಿರ್ತಕ್ಕಂತಹ ವಿಚಾರಗಳು ರೂಢಿಸ್ಕೊಂಡ್ಬಿಟ್ಟಿರ್ತೀವಿ. ಹೀಗಾಗಿ ಅವ್ರು ಹೇಳ್ತಾರೆ, 1 ಗಳಿಗೆ ಬಿಟ್ಟು ಸಾಹೇಬ ಮಾತಾಡ್ತಾರೆ ಲೇಖಕರ ಜೊತೆಗೆ, ನನಗೆ ಇವಾಗ ಏನ್ ಅನಿಸ್ತಾ ಇದೆ ಅಂತಂದ್ರೆ, ನಾನು ರಿಟೈರ್ಡ್ ಆದ ನಂತರ ಜನಗಳ ಸಹವಾಸವೇ ಬೇಡ ಅನ್ಸ್ಬಿಟ್ಟಿದೆ. ಯಾಕೆ ಅಂತಂದ್ರೆ, ಎಲ್ಲರ ಹೋಗಿ ಎಂಥವರನ್ನಾದ್ರೂ ಮಾತಾಡಿಸಿ ಎಲ್ಲಾ ಕಡೆ ಮೋಸ, ಅಸತ್ಯ, ವಂಚನೆ ಇದನ್ನೇ ನಾನು ನೋಡ್ತಾ ಇದ್ದೀನಿ. ರಾಮರಾಜ್ಯದ ಕನಸನ್ನ ಕಂಡಿರ್ತಕ್ಕಂತಹ ಗಾಂಧೀಜಿಯಂತಹ ಆಳಿದ ನಾಡಾಗಿದೆ. ಆದ್ರೆ ಇವತ್ತೇನಾಗಿದೆ, ರಾಮ ರಾಜ್ಯ ಆಗಿಲ್ಲ, ರಾವಣ ರಾಜ್ಯ ಆಗಿ ನಿರ್ಮಾಣ ಆಗ್ತಾ ಇದೆ. ಎಂತಹ ಕಾಲ ಬಂತು ಸ್ವಾಮಿ. ಅವತ್ತಿನ ದಿವಸ ಗಾಂಧಿಯವರಿದ್ದಾಗ ಒಬ್ಬರಿಗೂ ಕೂಡ ಅನ್ಯಾಯ ಆಗ್ತಾ ಇರಲಿಲ್ಲ. ರಾಮ ರಾಜ್ಯದಂತಿತ್ತು ನಮ್ಮ ನಾಡು. ಅನ್ಯಾಯ ಅನ್ನುವಂತಹ ಪದನೇ ಇರಲಿಲ್ಲ. ಆದ್ರೆ ಇವತ್ತೇನಾಗ್ತಾ ಇದೆ, ಅದಕ್ಕೆಲ್ಲ ತದ್ವಿರುದ್ಧವಾಗಿರ್ತಕ್ಕಂತಹ ಘಟನೆಗಳೆಲ್ಲ ಕಡೆ ನಡೀತಾ ಇದೆ. ಇದರಿಂದ ನನಗೆ ತುಂಬಾ ನೋವಿದೆ, ಬೇಸತ್ಬಿಟ್ಟಿದ್ದೀನಿ. ಅದಕ್ಕೆ ಜನಗಳ ಸಹವಾಸವೇ ಬೇಡ ಅನ್ನುವ ನಿಟ್ಟಿಗೆ ನಾನು ಬಂದ್ಬಿಟ್ಟಿದ್ದೀನಿ ಅಂತ 1 ನಿಮಿಷ ಬಿಟ್ಟು ಲೇಖಕರಿಗೆ ಈ ವಿಷಯ ಪ್ರಸ್ತಾಪ ಮಾಡ್ತಾರೆ. ಮತ್ತೆ ಮುಂದುವರೆದು ಕೇಳ್ತಾರೆ, ನಿಮಗೆ ಪೆನ್ಷನ್ ಬರುತ್ತೆ, ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಏನು 37.5 ರೂಪಾಯಿ ಬರಬಹುದು. ನನಗೆ ಸಂಬಳ 80 ರೂಪಾಯಿ ಬರುತ್ತಿತ್ತು. ಪೆನ್ಷನ್ ಇನ್ನೂ ಕಡಿಮೆ ಆಗಬಹುದು. ಈ ದೇಹದ ಮೇಲೆ ಇನ್ನು 400 ರೂಪಾಯಿ ಸಾಲ ಇದೆ. ನಾನು ಕೆಲಸಕ್ಕೆ ಸೇರಿದಾಗ ರೂಪಾಯಿಗೆ 30 ಸೇರು ಅಕ್ಕಿ, ಬೆಣ್ಣೆ ಸೇರಿಗೆ 1 ಆಣೆ 2 ಆಣೆ, ಮೊಟ್ಟೆ 2ಕ್ಕೆ 3 ಕಾಸು ಇತ್ತು. ಇಂದಿನವರು ನಂಬುವುದೂ ಇಲ್ಲ. ಈಗ ಹೊಟ್ಟೆ ತುಂಬಾ ಅನ್ನ ಕಾಣುವುದು ಕಷ್ಟವಾಗಿದೆ ಎಂದರು. ಲೇಖಕ ಕೇಳ್ತಾನೆ, ನಿಮ್ಗೆ ಪೆನ್ಷನ್ ಎಷ್ಟು ಬರ್ತಾ ಇದೆ ಅಂತ. ಅದಕ್ಕೆ ಅವರು ಉತ್ತರ ಹೇಳ್ತಾರೆ, ನನಗೆ ಸಂಬಳ 80 ರೂಪಾಯಿ ಇತ್ತು ನಾನು ರಿಟೈರ್ಡ್ ಆಗುವವರೆಗೆ. ಅದಕ್ಕೆ ಅರ್ಧ ಪೆನ್ಷನ್ ಬರುತ್ತಲ್ವಾ, ಕಡಿಮೆ ಬರುತ್ತೆ. ಅದಕ್ಕೆ ನನಗೆ ಪೆನ್ಷನ್ ಮೋಸ್ಟ್ಲಿ ಬಹುಶಃ 37.5 ರೂಪಾಯಿ ಬರಬಹುದು. ಯಾಕಂದ್ರೆ ನನ್ನ ಸಂಬಳನೇ 80 ರೂಪಾಯಿ ಇತ್ತು. ಪೆನ್ಷನ್ ಕಡಿಮೆ ಆಗಿ ಬರುತ್ತೆ. ಆದರೆ ರಿಟೈರ್ಡ್ ಆಗುವ ವೇಳೆ ಬಂದಾಗಲೂ, ರಿಟೈರ್ಡ್ ಆದ ನಂತರನೂ ಕೂಡ ನನಗೆ ನನ್ನ ದೇಹದ ಮೇಲೆ ಇನ್ನೂ ಎಷ್ಟು ಸಾಲ ಇದೆ, ಇನ್ನು 400 ರೂಪಾಯಿ ಸಾಲ ಇದೆ. ಇನ್ನು 400 ರೂಪಾಯಿ ಸಾಲ ನನ್ನ ದೇಹದ ಮೇಲೆ ಹೊತ್ಕೊಂಡಿದ್ದೀನಿ. ನಾನು ಕೆಲಸಕ್ಕೆ ಸೇರಿದಾಗ 1 ರೂಪಾಯಿಗೆ 30 ಸೇರು ಅಕ್ಕಿ ಬರ್ತಾ ಇತ್ತಂತೆ. ಬೆಣ್ಣೆಗೂ ಸೇರಿ 1 ಆಣೆ ಕೊಟ್ಟು 1 ಸೇರು ಬೆಣ್ಣೆ, 2 ಆಣೆ ಕೊಟ್ರೆ ಮೊಟ್ಟೆ 3-4, 1 ಕಾಸಿಗೆ 3-4 ಮೊಟ್ಟೆ. ನೋಡಿ, ಕಿಸೆ ತುಂಬ ಹಣ, ಚೀಲದಲ್ಲೆಲ್ಲ ವಸ್ತು ತರ್ತಕ್ಕಂಥ ಕಾಲ. ಆದ್ರೆ ಇವತ್ತೇನಾಗಿದೆ, ಚೀಲ ತುಂಬ ಕಾಸು, ಕಿಸೆ ತುಂಬ ವಸ್ತುಗಳು ಬರುವಂತಹ ಕಾಲ. ಎಲ್ಲ ವೈರುಧ್ಯಮಯವಾಗಿಬಿಟ್ಟಿದೆ.
ಅದಕ್ಕೆ ನೀವೆಲ್ಲ ನಂಬೋದು ಇಲ್ಲ. ಒಂದೇ ₹1 ಎಷ್ಟು ಸೇರು ಅಕ್ಕಿ ಬರೋದು ಅಂತ ಹೇಳ್ತಾರೆ. 30 ಸೇರು ಅಕ್ಕಿ, ಇವತ್ತು ₹1 ಒಂದು ಬಗಸ್ ಅಕ್ಕಿನೂ ಕೂಡ ಬರದೇ ಇರ್ತಕ್ಕಂತಹ ಕಾಲ. ಅದಕ್ಕೆ ಹೇಳ್ತಾರೆ ಇವತ್ತಿನ ದಿವಸ ಇದನ್ನ ಹೇಳಿದ್ರೆ ನೀವು ನಂಬೋದು ಇಲ್ಲ. ಯಾಕಂದ್ರೆ ಈಗ ಹೊಟ್ಟೆ ತುಂಬಾ ಅನ್ನ ಕಾಣೋದು ಕೂಡ ಏನಾಗ್ಬಿಟ್ಟಿದೆ, ಕಷ್ಟ ಆಗ್ಬಿಟ್ಟಿದೆ. ಅಂತಹ ಒಂದು ಬದಲಾವಣೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ನನ್ನ ಮಗ್ಗುಲಲ್ಲಿ ಕುಳಿತಿದ್ದ ಒಬ್ಬ ಸರ್ಕಾರಿ ಅಧಿಕಾರಿ ಒಂದು ಸಿಗರೇಟ್ ತೆಗೆದು ಹೊತ್ತಿಸಿದರು. ಡ್ರೈವರನ ತಲೆಯ ನೇರದ ಮೇಲುಗಡೆ ಹಲಗೆಯಲ್ಲಿ ಬರೆದಿದ್ದ ಹೊಗೆ ಬತ್ತಿ ಸೇದಕೂಡದು ಎಂಬುದನ್ನು ನೋಡುತ್ತಾ ನಿಧಾನವಾಗಿ ಹೊಗೆಯನ್ನ ಸುರಳಿಯಾಗಿ ಬಿಡುತ್ತಿದ್ದರು. ಸಾಹೇಬರು, ನೋಡಿ, ರಾಮ ರಾಜ್ಯದ ಪ್ರಜೆಗಳನ್ನ ಸರ್ಕಾರ ಏನನ್ನ ಮಾಡಕೂಡದು ಎಂದು ಹೇಳುತ್ತದೆಯೋ ಅದನ್ನೇ ಇವರು ಮಾಡುತ್ತಾರೆ. ಪ್ರತಿಯೊಬ್ಬರೂ ಕಾನೂನನ್ನ ಕುರಿತು ಅರಿತು ಕೆಲಸ ಮಾಡಿದರೆ ಪ್ರಜಾಪ್ರಭುತ್ವ ಸಫಲವಾಗುವುದು. ನನ್ನ ಬಾಲ್ಯದ ಸಂಗತಿ ಎಂದು ನನಗೆ ಜ್ಞಾಪಕಕ್ಕೆ ಬರುತ್ತೆ. ಟ್ರೈನಿಂಗಿನಿಂದ ಹಿಂದಿರುಗಿದ ನಂತರ ನನಗೆ ನಾನೇ ವಿದ್ಯಾವಂತ ಎಂದು ತಲೆ ಸ್ವಲ್ಪ ತಿರುಗಿತ್ತು. ಆಗ ಚಿಕ್ಕವರು ಹಿರಿಯ ಎದುರಿಗೆ ಬೀಡಿ ಸೇದುತ್ತಿರಲಿಲ್ಲ. ಹಿರಿಯರ ಎದುರಿಗೆ ಬೀಡಿ ಸೇರಿಬಿಟ್ಟೆ 4-5 ಜನ ನನ್ನನ್ನು ಹಿಡಿದುಕೊಂಡು ಚೆನ್ನಾಗಿ ಹೊಡೆದು ಬಿಟ್ಟರು. ಅಂದಿನಿಂದ ನಾನು ಬೀಡಿ ಸೇದುವುದನ್ನೇ ಬಿಟ್ಟು ಬಿಟ್ಟೆ ಎಂದರು. ಯಾಕೆಂತಂದ್ರೆ ಅವರ ಲೇಖಕರ ಸಾಹೇಬರ ಪಕ್ಕದಲ್ಲಿ ಒಬ್ಬ ಸರ್ಕಾರಿ ನೌಕರಿಯವನು ಕೂತ್ಕೊಂಡಿರ್ತಾನೆ, ಅಧಿಕಾರಿಯವನು. ಅವನ ಕೈಯಲ್ಲಿ ಸಿಗರೇಟ್ ಅನ್ನು ಹತ್ತಿಸ್ಕೊಂಡು ಸುರುಳಿಯಾಗಿ ಬಿಡ್ತಾ ಇದ್ದ. ಯಾವಾಗ್ಲೂ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಅವ್ರು ಬರೆದಿರ್ತಾರೆ, ಇಲ್ಲಿ ಯಾವುದೇ ರೀತಿಯ ಸಿಗರೇಟ್ ಅನ್ನ ಸೇದಬಾರ್ದು, ಹೊಗೆ ಬತ್ತಿಯನ್ನು ಸೇದಬಾರ್ದು ಅಂತ. ಅವರು ಹೇಳ್ತಾರೆ, ಅಲ್ಲಿ ಹೊಗೆ ಬತ್ತಿ ಸೇದ ಕೂಡದು ಅಂತ ಹೇಳಿ ಅಲ್ಲಿ ಡ್ರೈವರ್ ತಲೆಯ ಮೇಲೆ ಒಂದು ಹಲಿಗೆ ಇರುತ್ತಲ್ಲ, ಅಲ್ಲಿ ಬೋರ್ಡ್ ಅನ್ನ ಬರೆದಿರ್ತಾರೆ. ಆ ಬೋರ್ಡನೆ ಎದುರುಗಡೆ ಕುತ್ಕೊಂಡಿರ್ತಕ್ಕಂಥ ಬಸ್ಸಿನಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಕೈಯಲ್ಲಿ ಸಿಗರೇಟ್ ಅನ್ನು ಹತ್ತಿಸ್ಕೊಳ್ತಾ ಬೋರ್ಡಿನ ಮೇಲೆ ಬರೆದಿರ್ತಕ್ಕಂತಹ ಆ ವಿಷಯವನ್ನ ಓದ್ತಾನೆ ಸುರುಳಿಯಾಗಿ ಏನ್ ಮಾಡ್ತಾ ಇದ್ದಾನೆ, ಹೊಗೆಯನ್ನ ಬಿಡ್ತಾ ಇದ್ದಾನೆ. ಅವ್ರು ಬರೆದಿರ್ತಾರೆ ಹೊಗೆ ಬತ್ತಿಯನ್ನ ಸೇದಕೂಡದು ಅಂತ. ಹೌದಾ? ಇಲ್ಲಿ ಸ್ಮೋಕಿಂಗ್ ಮಾಡಬಾರ್ದು ಅಂತ ಬರೆದ್ರೆ ಅವರು ಸ್ಮೋಕಿಂಗ್ ಅನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಇದನ್ನು ನೋಡ್ತಾ ಇದ್ದಂತಹ ಆ ಲೇಖಕರು ಮತ್ತೆ ಸಾಹೇಬರು ಹೇಳ್ತಾನೆ, ನೋಡಿ, ನಮ್ಮ ರಾಜ್ಯದ ಪ್ರಜೆಗಳ ಸಂಸ್ಕಾರ ಹೇಗಿದೆ ಅಂತ. ನಮ್ಮ ಸರ್ಕಾರ ಯಾವುದು ಅಪಾಯನೋ, ಯಾವುದು ಡೇಂಜರ್ ಆಗಿದೆಯೋ ಅದನ್ನು ಮಾಡಬಾರ್ದು ಅಂತ ಹೇಳುತ್ತಲ್ಲ, ಅದನ್ನೇ ಇವರೇನ್ ಮಾಡ್ತಾ ಹೋಗ್ತಾರೆ. ಪ್ರತಿಯೊಬ್ಬರು ಕಾನೂನನ್ನ ಅರಿತು ತಿಳಿದು ಕೆಲಸವನ್ನ ಮಾಡಿದರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಏನಾಗುತ್ತೆ, ಸಫಲ ಆಗ್ಲಿಕ್ಕೆ ಸಾಕಾರ ಆಗುತ್ತೆ. ಅದಕ್ಕೆ ನನ್ನ ಬಾಲ್ಯದ ಒಂದು ಸಂಗತಿಯನ್ನ ಈ ಕ್ಷಣ ನೆನಪಿಸ್ಕೊಳ್ತೀನಿ. ನಾನು ಮದ್ರಾಸಿಗೆ ಈ ಉರ್ದು ಟ್ರೈನಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ನಾನು ಮೇಷ್ಟ್ರ ಆಗ್ಬಿಟ್ನಲ್ಲ, ಸ್ವಲ್ಪ ನಾನು ದೊಡ್ಡವನು ಅನ್ನುವಂತಹ ಅಹಂ ಭಾವ ನನ್ನಲ್ಲಿ ಬಂತು. ನನ್ನ ತಲೆ ಸ್ವಲ್ಪ ತಿರುಗ್ತಾ ಇತ್ತು, ನಾನು ದೊಡ್ಡವನಲ್ಲ, ಯಾರು ಎದುರಬಾರ್ದು ಅಂತ ಹೇಳಿ. ಅವಾಗ ರೂಲ್ಸ್ ಏನಿತ್ತು ಅಂದ್ರೆ, ಹಿರಿಯರ ಎದುರುಗಡೆ ಚಿಕ್ಕವರು ಯಾವುದೇ ಕೆಟ್ಟ ದುರಭ್ಯಾಸವನ್ನ ಮಾಡಬಾರ್ದಾಗಿತ್ತು. ಇವತ್ತು ಕೂಡ ಇದೆ ಕಲ್ಚರ್ ಇದ್ದಲ್ಲಿ. ಹಾಗೇನೆ ಆವಾಗ ಇವರು ಏನ್ ಮಾಡಿದ್ರು, ನನ್ನನ್ನು ಏನ್ ಮಾಡ್ತಾರೆ, ನಾನು ಮೇಷ್ಟ್ರು ಅನ್ನುವಂತಹ ವಿಷಯದಿಂದ ತಲೆ ತಿರುಗ್ತಾ ಇತ್ತಲ್ವಾ, ಹಿರಿಯರ ಎದುರುಗಡೆ ಬೀಡಿ ಸೇತಾನೆ ಎತ್ಕೊಂಡಿದ್ರಂತೆ ಸಾಹೇಬರು. ಆವಾಗ ಅಲ್ಲಿರುವಂತಹ 4-5 ಜನ ಇವ್ರನ್ನ ಎತ್ತಕೊಂಡು ಚೆನ್ನಾಗಿ ಬಾರಿಸ್ಬಿಡ್ತಾರೆ. ಆವಾಗ ಅಂದಿನಿಂದ ನಾನು ಬೀಡಿ ಸೇರೋದನ್ನೇ ಬಿಟ್ಟುಬಿಟ್ಟೆ ಅಂತೇಳಿ ಆ ಘಟನೆಯನ್ನ ಅವರು ನೆನೆಸ್ಕೊಳ್ತಾರೆ. ಸಾಹೇಬರು ಸ್ವಲ್ಪ ಹೊತ್ತು ಮೌನವಾಗಿದ್ದು ಅನಂತರ ನಿಮ್ಮ ಊರು ಯಾವುದು ಎಂದು ಕೇಳಿದರು. ನಾನು ಹಾಸನದ ಹತ್ತಿರ ಒಂದು ಹಳ್ಳಿ ಎಂದೆ. ಸಾಹೇಬರು, ನಾನು ಹಾಸನಕ್ಕೆ ಹೋಗಿದ್ದೇನೆ. ಯಾವ ಹಳ್ಳಿ ಎಂದರು. ನಾನು ಗೋರೂರು ಎಂದೆ. ನಾನು ಗೋರೂರಿಗೆ ಹೋಗಿದ್ದೇನೆ. ಆ ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಇದ್ದಾರಲ್ಲ, ಬಹಳ ಚೆನ್ನಾಗಿ ಕತೆಗಳನ್ನ ಬರೆಯುತ್ತಾರೆ ಎಂದರು. ನಾನು ಗೋರೂರಿಗೂ ಹೋಗಿದ್ದಾಗ ಅವರನ್ನು ಸಂಧಿಸಿದಿರಾ ಎಂದೆ. ಸಾಹೇಬರು, ಇಲ್ಲ, ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ. ಈಗ ಓದಿದೆ, ನೋಡಬೇಕಾದ ಮನುಷ್ಯರು ಎಂದರು. ನಾನು ಅವರು ನಿಮ್ಮೆದುರಿನಲ್ಲೀಗ ಬಂದರೆ ಏನು ಮಾಡುತ್ತೀರಿ ಎಂದು ಕೇಳಿದೆ. ಸಾಹೇಬರು, ಮಾಡುವುದೇನು, ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದರು. ನಾನೇ ಆ ಪ್ರಾಣಿ ಎಂದೆ. ಎಷ್ಟು ಒಳ್ಳೆಯ ಒಂದು ಸಂಭಾಷಣೆ ಇದೆ ನೋಡಿ. ಸಾಹೇಬರು ಕೇಳ್ತಾರೆ, ಲೇಖಕರ ಹೆಸರು ಕೂಡ ಏನಿದೆ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಅವರೇ ಆ ಸಾಹೇಬರಿಗೆ ಕೇಳ್ತಾರೆ, ಅಂದ್ರೆ ಸಾಹೇಬ ಇದಲ್ಲ, ಮುಸ್ಲಿಂ ಮೌಲ್ವಿ ಈ ಲೇಖಕನನ್ನ ಕೇಳ್ತಾ ಇದ್ದಾರೆ,
ಏನಂತ, ನಿಮ್ಮ ಊರು ಯಾವುದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಂದು ಹಾಸನದ ಹತ್ತಿರ ಬರುವಂತಹ ಒಂದು ಚಿಕ್ಕ ಹಳ್ಳಿ. ಹೌದಾ, ಹಾಗಾದ್ರೆ ಯಾವ ಹಳ್ಳಿ ನಿಮ್ಮ ಹೆಸರು ಅಂತ ಕೇಳಿದಾಗ ಈ ಲೇಖಕರು ಹೇಳ್ತಾರೆ, ನಮ್ಮ ಊರಿನ ಹೆಸರು ಗೋರೂರು ಅಂತ. ಹೌದಾ, ಹಾಗಾದ್ರೆ ನಾನು ಗೋರೂರಿಗೆ ಹೋಗಿದ್ದೆ. ಅಲ್ಲಿ ಗೋರೂರಿನಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇದ್ದಾರಲ್ಲ, ಅವರು ತುಂಬಾ ಚೆನ್ನಾಗಿ ಕಥೆಯನ್ನ, ಪ್ರಬಂಧಗಳನ್ನ ಬರಿತಾ ಇದ್ದಾರೆ ಅಂತ ಸಾಹೇಬರು ಗೋರೂರಿಗೆ ಹೋದಾಗಿನ ವಿಷಯವನ್ನ ಲೇಖಕರ ಎದುರುಗಡೆನೆ ಹೇಳ್ತಾರೆ. ಹಾಗಾದ್ರೆ ನೀವು ಗೋರೂರಿಗೆ ಹೋಗಿದ್ದಾಗ ಆ ರಾಮಸ್ವಾಮಿ ಅಯ್ಯಂಗಾರ್ ಅವರನ್ನ ಭೇಟಿಯಾಗಿದ್ರಾ ನೀವು ಅಂತ ಕೇಳ್ತಾರೆ ಸಾಹೇಬ್ರು. ಇಲ್ಲ, ಆ ವೇಳೆಗೆ ಅಂದ್ರೆ ಈ ಮುಸ್ಲಿಂ ಮೌಲ್ವಿ ಅಥವಾ ಮುಸ್ಲಿಂ ಗುರು ಗೋರೂರಿಗೆ ಹೋದಾಗ ರಾಮಸ್ವಾಮಿಯವರು ಬರೆದಿರ್ತಕ್ಕಂತಹ ಯಾವುದೇ ಪುಸ್ತಕಗಳನ್ನು ಅವರು ಅಲ್ಲಿಯವರೆಗೆ ಓದಿರ್ಲಿಲ್ಲ. ಆ ನಂತರ ಗೋರೂರಿಗೆ ಹೋದ ನಂತರ ಆ ರಾಮಸ್ವಾಮಿ ಅಯ್ಯಂಗಾರ್ ಅಂದ್ರೆ ಲೇಖಕರ ಪುಸ್ತಕಗಳನ್ನ ನಾನು ಓದಿದೆ. ಯಾಕೆಂದ್ರೆ ಅವರ ಪುಸ್ತಕದ ವಿಚಾರವನ್ನ ನಾನು ಅರಿತುಕೊಂಡ ನಂತರ ಆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ನೋಡಬೇಕಾದಂತಹ ಮನುಷ್ಯರು ಅನ್ನೋ ಉತ್ತರ ಯಾರಿಂದ ಬಂತು? ಆ ಸಾಹೇಬರಿಂದ ಬಂತು. ಅವಾಗ ಲೇಖಕರು ಹೇಳ್ತಾರೆ, ಅವರು ನಿಮ್ಮೆದುರಿಗೆ ಈಗ ಬಂದರೆ ಏನ್ ಮಾಡ್ತೀರಾ? ಏನ್ ಮಾಡೋದಿದೆ? ಅಂತಹ ಒಳ್ಳೆಯ ಸಂಸ್ಕಾರವಂತಹ ಆ ಲೇಖಕ ನಮ್ಮ ಎದುರಿಗೆ ಬಂದಾಗ ತುಂಬಾ ಅತ್ಯಂತ ಸಂತೋಷದಿಂದ ಅವರನ್ನೇನ್ ಮಾಡ್ಕೊಳ್ತೀನಿ, ನಾನು ಆಲಿಂಗನವನ್ನ ಮಾಡ್ಕೊಳ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಆ ಸಾಹೇಬರ ಎದುರುಗಡೆ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು? ಅವರೇ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಯಾರನ್ನ ನೋಡ್ಬೇಕು, ಆಲಿಂಗನ ಮಾಡ್ಕೊಳ್ಬೇಕು ಅಂತ ಇದ್ದೀರಲ್ಲ, ಆ ಪ್ರಾಣಿನೇ ನಾನು ಅಂತ ಹೇಳ್ತಾರೆ. ಎಂತಹ ಒಂದು ಸಂತೋಷದ ಸುದಿನದ ಕ್ಷಣ ಆಗಿತ್ತು ನೋಡಿ ಅದು. ಅದಕ್ಕೆ ಸಾಹೇಬರು ನಿಜವಾಗಿಯೂ ನನ್ನನ್ನ ಆಲಿಂಗಿಸಿಕೊಂಡ್ಬಿಟ್ರು. ಇವತ್ತೇ ಸುದಿನ, ದೇವರ ದಯೆ, ನಾವಿಬ್ಬರೂ ಸೇರಿದೆವು. ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವ ದಿನ ಮಾಡುತ್ತಾನೆಯೋ ಎಂದರು. ಯಾಕಂದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ಬಿಡುತ್ತೆ ಲೇಖಕರಿಗೆ, ಆ ಸಾಹೇಬರಿಗೆ ಎದ್ದು ನಿಂತ್ಕೊಂಡು ಸಂತೋಷದಿಂದ ಲೇಖಕರನ್ನ ಅಂದ್ರೆ ರಾಮಸ್ವಾಮಿ ಅಯ್ಯಂಗಾರ್ ಅವರನ್ನ ಆಲಿಂಗಿಸಿಕೊಳ್ತಾರೆ. ನೋಡಿ, ನಾವಿಬ್ಬರು ಕನ್ನಡ ಸಾಹಿತ್ಯದ ಒಂದು ಆಸಕ್ತಿ ಇರ್ತಕ್ಕಂಥವ್ರು. ಇದೇ ನಮ್ಮ ಸುದಿನ ಆಗಿದೆ. ದೇವ್ರ ದಯೆ ಎಷ್ಟು ದೊಡ್ಡದಿದೆ. ನಾವಿಬ್ಬರು ಈಗ ಸೇರ್ಲುವಂತ ಸದಾವಕಾಶ. ಮುಂದೆ ಯಾವತ್ತು ನಾವು ಈ ರೀತಿ ಸಂಧಿಸ್ತೇವೋ ಗೊತ್ತಿಲ್ಲ, ಆ ದಿನ ಯಾವತ್ತು ಬರುತ್ತೋ ನಮ್ಮ ಜೀವನದಲ್ಲಿ ಅಂತ ಅನ್ಕೊಳ್ತಾರೆ. ಆಮೇಲೆ ನನಗೆ ಆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮಗಳಲ್ಲಿ ಮಿತ್ರರಾಗಿದ್ದವರು ಎಂಬ ಭಾವನೆ ಉಂಟಾಯಿತು. ಮುಂದಲ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ನನ್ನಿಂದ ಬೀಳ್ಕೊಂಡು ಹೊರಟು ಹೋದರು. ನನ್ನ ಜೊತೆ ಪ್ರಯಾಣ ಮಾಡಿ ಬಂದ ಒಂದು ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾದಂತೆ ನನಗೆ ಭಾಸವಾಯಿತು. ಯಾಕಂತಂದ್ರೆ ಅವರಿಗೆ ಆ ಸಾಹೇಬರು ನಿಜವಾಗಿಯೂ ನನ್ನನ್ನ ಆಲಿಂಗಿಸಿಕೊಂಡ್ಬಿಟ್ರಲ್ಲ ಅಂತ ಬಹಳ ಖುಷಿಯಾಗುತ್ತೆ. ಇದು ಅನೇಕ ಶತಮಾನಗಳ ಮಿತ್ರರಾಗಿದ್ದರೋ ಏನೋ ಅನ್ನುವಂತಹ ಭಾವನೆ ಅವರಿಗೆ ಉಂಟಾಯಿತು. ಹೀಗಾಗಿ ಮುಂದನ ಬಸ್ ನಿಲ್ದಾಣ ಬಂದಾಗ ಸಾಹೇಬರು ಏನ್ ಮಾಡ್ತಾರೆ, ಇಳ್ಕೊಂಡು ಅವ್ರ ಮನೆ ಕಡೆ ಹೊರಟು ಹೋಗ್ಬಿಡ್ತಾರೆ. ಆವಾಗ ಲೇಖಕರಿಗೆ ಒಂದು ಭಾವನೆ ಉಂಟಾಗುತ್ತೆ, ನನ್ನ ಜೊತೆಗೆ ಇಲ್ಲಿಯವರೆಗೆ ಇದ್ದಂತಹ ಆ ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾಯ್ತು ಅಲ್ಲ ಅಂತ ಆ ಭಾವನೆ ಅವರಲ್ಲಿ ಭಾಸ ಆಗುತ್ತೆ. ಹೀಗೆ ಮತ್ತೆ ಈ ಸುಹೃತ ಲಾಭ ಎಂದೋ ಎಂಬ ಯೋಚನೆಯಲ್ಲಿಯೇ ಮಗ್ನನಾದ ನಾನು ಬಸ್ಸು ನಮ್ಮೂರ ಮುಂದೆ ನಿಂತಾಗಲೇ ಬಹಿರ್ಮುಖನಾದುದು. ಯಾಕಂತಂದ್ರೆ ಈ ಸುಂದರವಾಗಿರ್ತಕ್ಕಂತಹ ಅನುಭವ, ಈ ಅನುಭವದ ವಿಚಾರದ ಯೋಚನೆಯಲ್ಲಿ ನಾನು ಮಗ್ನನಾಗಿದ್ದಾಗ ನನ್ನ ಬಸ್ಸು ಯಾವಾಗ ಅದು ನನ್ನ ಊರಿನ ಬಸ್ ಸ್ಟಾಪ್ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೋ ಅವಾಗಲೇ ನಾನು ಹೊರ ಪ್ರಪಂಚಕ್ಕೆ ನಾನು ಕಣ್ತೆರೆದು ನೋಡಿದೆ ಅಂತ ಹೇಳಿ ತಮ್ಮ ವಿಚಾರವನ್ನ ಈ ಪ್ರಸ್ತುತ ಕಥೆಯಲ್ಲಿ ಗೋರೂರು ರಾಮಸ್ವಾಮಿಯವರು ಪ್ರಸ್ತುತಪಡಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ಆಲ್.